ಎಷ್ಟು ಶುದ್ಧವಾದ ನೀರಿತ್ತಂದರೆ ಆ ನೀರಿನಲ್ಲಿ ಕೆಳಗಡೆ ಭೂಮಿ ಕಾಣ್ತಿತ್ತು. ಈಗ ನೀರಿದ್ದು ನೋಡ್ತಾರೆ ನಮ್ಮಲ್ಲಿ ಡಾಂಬರ್, ರಸ್ತೆಗೆ ಡಾಂಬರ್ ಹಾಕುವಾಗ ಡಾಂಬರ್ ಕಾಯಿಸ್ತಾರೆ ನೋಡಿ ದೊಡ್ಡ ತೋಪಲ್ಲಿ. ಆ ಡಾಂಬರ್ ಹೇಗೆ ಕಪ್ಪಿರ್ತದೆ, ಇದು ನೀರು ಇದೊಂಥರ ಹೊಳೆಯಾಗಿ ಹೋಗ್ತಾ ಇದೆ. ನಿಜವಾಗಿ ಚರ್ಚೆ ಆಗಬೇಕಾಗಿತ್ತು ಇವಾಗ ನಾಳೆ ರಾಜಕೀಯ ನಾಯಕ ಹುಟ್ಟು ಹಬ್ಬವೋ ಅಥವಾ ಇವರಿಗೆ ಆಗ್ತಕ್ಕಂಥ ಸೇಬಿನ ಹಾರವೋ ಅಲ್ಲ, ಚರ್ಚೆ ಆಗಬೇಕಾಗಿರುವಂಥದ್ದು ಇಂಥ ವಿಚಾರಗಳು. ನಿಮ್ಮ ಊರಿನಲ್ಲಿ ನಿಮಗೆ ಏನು ಶುದ್ಧ ನೀರು ಇಟ್ಟಿದ್ದಾರೆ ಕುಡಿಲಿಕ್ಕೆ, ನಿಮ್ಗೆ ಯಾವ ನೀರು ಕುಡಿಸ್ತಾ ಇದ್ದಾರೆ, ಯಾವ ವಾತಾವರಣದ ನೀವು ಬಯಸ್ತಾ ಇದ್ದಾರೆ, ನಿಮ್ಮ ಬಾವಿ ನೀರಿನ ಗುಣಮಟ್ಟವನ್ನು ಎಲ್ಲಿಗೆ ತಂದು ಹಾಕಿದ್ದಾರೆ, ಆ ವಿಚಾರ ಇವತ್ತು ಟಿವಿ ಚರ್ಚೆ ಆಗಬೇಕಾಗಿತ್ತು. ಈ ವಿಡಿಯೋವನ್ನು ನಾನು ಪಬ್ಲಿಕ್ ಆಗಿ ಚಾಲೆಂಜ್ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಸುಳ್ಳು ಯಾರು ಹೇಳಿ ಹಾಕಿ ಈ ಮಂಜಲಪಾದಿ ಆ ಟ್ರೀಟ್ಮೆಂಟ್ನಿಂದ ಹಿಡಿದು ಇಲ್ಲಿರುವಂಥ ಕಸದ ರಾಶಿ ಏನು ಹಿಮಾಲಯ ಪರ್ವತ ಕಸದ ರಾಶಿಯಿಂದ ಒಸರ್ತಕ್ಕಂಥ ನೀರು ಇವೆಲ್ಲ ಹೋಗಿ ಸೇರ್ತಕ್ಕಂಥ ಡ್ಯಾಮ್, ನೀವು ಕುಡಿಯತಕ್ಕಂಥ ಮಂಜಲಪಾದಿಯ ಡ್ಯಾಮ್ ಹೋಗಿ ಸೇರ್ತಾ ಇದ್ದ ಫಿಲ್ಟ್ರೇಷನ್ ಇಲ್ಲದೆ ಸೇರ್ತಾ ಇದೆಯೇ ಅನ್ನೋದು ಒಮ್ಮೆ ನೋಡಿ. ಇದೆಲ್ಲ ಪೈಪ್ ಹೊರಗಿರುತ್ತೆ, ನೀವು ಸ್ನಾನ ಮಾಡಿದ್ರೆ ನೀರೆಲ್ಲ ಇಲ್ಲೇ ಸೇರ್ತಾ ಇರುತ್ತೆ. ಮತ್ತೆ ಇಲ್ಲೂ ನೋಡಿ ಇದೊಂದು ಕಪ್ಪು ಪೈಪ್ ಹಾಕೋಗಿದೆ. ಈ ಪೈಪ್ ಏನಂತ ಇವರಿಗೆ ಕುಡಿಲಿಕ್ಕೆ ಕೊಡುವಂಥ ನೀರು ಮಹಾನಗರ ಪಾಲಿಕೆಯವರು ಮನೆಗೆ ಕಾಯ್ತಾರೆ. ಇದೇ ಗಣ್ಯ ವ್ಯಕ್ತಿಗಳಿಗೆ ಮನೆಗೆ ಕುಡಿಲಿಕ್ಕೆ ಕೊಡುವಂಥ ನೀರು ಕೂಡ ಅದೇ ಚರಂಡಿಯ ಜೊತೆಗೆ ಬರುತ್ತೆ. ಇವರು ಕುಡಿದು ಬಿಸಾಕಿದ ಕಕ್ಕಸ್ ನೀರು ಕೂಡ ಅದೇ ಚರಂಡಿಯಲ್ಲಿ ಹೋಗುತ್ತೆ. ಅಂತ ಪವಿತ್ರವಾದಂಥ ಪ್ರದೇಶದಲ್ಲಿ ನಮ್ಮ ಮಂಗಳೂರಿನ ಜನ ವಾಸ ಮಾಡ್ತಾ ಇದ್ದಾರೆ. ಬಹಳಷ್ಟು ನಿಮಗೆ ಧನ್ಯವಾದಗಳು. ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನು ಸಮರ್ಪಿಸಿರುವ ನಮ್ಮ ಇಂದಿನ ಮುಖ್ಯ ಅತಿಥಿ NECFನ ರಾಜ್ಯ ಕಾರ್ಯದರ್ಶಿಗಳಾದ ಶಶಿಧರ್ ಶೆಟ್ಟಿಯವರನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುರಿಯನ್ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರೋವರ ಸಂರಕ್ಷಣೆಯಲ್ಲಿ ಕಾರ್ಯಪ್ರವೃತ್ತರಾದ ರಾಮ್ ಪ್ರಸಾದ್ ಬಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ನಮ್ಮ ಪ್ರಾಂಶುಪಾಲರು ಪ್ರೀತಿಯ ದ್ಯೋತಕವಾಗಿ ಪುಸ್ತಕವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಅತಿಥಿಗಳು ಶ್ರೀಯುತ ಶಶಿಧರ್ ಶೆಟ್ಟಿ ಇವರು ಪರಿಸರ ಸಂರಕ್ಷಣೆಗಾಗಿ ಸ್ಥಾಪನೆಗೊಂಡಿರುವ NECF ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಮಂಗಳೂರಿನ ನಿವಾಸಿಯಾಗಿ ಪರಿಸರ ಸಂರಕ್ಷಣೆಯಲ್ಲಿ ಶಶಿಧರ್ ಶೆಟ್ಟಿಯವರ ಕೊಡುಗೆ ಅಪಾರವಾದದ್ದು. ಸಾಮಾಜಿಕ ಜಾಲತಾಣದ ಮುಖೇನ ಜನರಿಗೆ ಪರಿಸರ ಸಂರಕ್ಷಣೆ, ಅಧಿಕಾರಿಗಳು ಪರಿಸರದ ವಿರುದ್ಧ ನಡೆಸುತ್ತಿರುವ ಧೋರಣೆ, ಸರ್ಕಾರದ ಯೋಜನೆಗಳಲ್ಲಿ ನಡೆಯುತ್ತಿರುವ ಹಗರಣಗಳ ಕುರಿತು ಜನರನ್ನ ಎಚ್ಚರಿಸುತ್ತಿರುತ್ತಾರೆ. ಸರ್ಕಾರದ ಯೋಜನೆಗಳು ದಾರಿ ತಪ್ಪಿದಾಗ, ಹಗರಣಗಳಾದಾಗ ಜನರನ್ನು ತನ್ನ ನೇರ ನುಡಿಯ ಮೂಲಕ ಎಚ್ಚರಿಸಿ ಸರ್ಕಾರದ ಯೋಜನೆಗಳು ಸಕಾಲದಲ್ಲಿ ಮುಗಿಯುವಂತೆ ಒತ್ತಾಯಿಸಿದವರು. ಇಂತಹ ಜೀವಪರ ಕಾಳಜಿಯುಳ್ಳ ವ್ಯಕ್ತಿ ಇಂದು ಸಂಪನ್ಮೂಲ ವ್ಯಕ್ತಿಯಾಗಿ ಉಪಸ್ಥಿತರಿರುವುದು ಸಂತೋಷದ ಸಂಗತಿ ಎನ್ನುತ್ತಾ ಇವರನ್ನು ವಿಜ್ಞಾನ ಹಾಗೂ ಪರಿಸರವಾದದ ವಿಷಯ ಮಂಡಿಸಲು ವಿನಂತಿಸುತ್ತೇವೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಊಟ ಆಗಿದೆ, ನಿದ್ರೆ ಬರ್ತಾ ಇದೆಯಾ? ಹೌದಾ? ಹಾಗಾದ್ರೆ ಯಾವ ನಿಮ್ಮ ಲೆಕ್ಚರ್ ನೆನಪಾಯ್ತು ನಿಮಗೆ? ಕೆಲವರಿಗೆ ಗಣಿತ ಟೀಚರ್ ನೆನೆಸ್ಕೊಂಡ್ರೆ ಕಷ್ಟ ನಿದ್ರೆ ಬರುತ್ತೆ, ಕೆಲವರಿಗೆ ಇಂಗ್ಲೀಷ್ ಟೀಚರ್ ನೆನೆಸ್ಕೊಂಡ್ರೆ ಕಷ್ಟ ನಿದ್ರೆ ಬರುತ್ತೆ. ಓಕೆ, ಈಗ ನಿಮ್ದೆಲ್ಲ ನಿದ್ರೆಯನ್ನು ದೂರ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಟ್ರಿಕ್ಸ್ ಮಾಡೋಣ. ಓಕೆ, ಎಲ್ಲರೂ ನಿಮ್ಮ ಕೈಯನ್ನು ಒಮ್ಮೆ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಕೈ ಬೆರಳನ್ನು ನಿಮ್ಮ ಎಲ್ಲ ಒಂದು ಈ ವಿತ್ ಫಿಂಗರ್ಸ್ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಪ್ರೆಸ್ ಮಾಡ್ಕೊಂಡ್ರ ಸರಿಯಾಗಿ ಮುಚ್ಚಿ ಕೈ ಮುಚ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, take a deep breath. Breathe in, hold, breathe out. Hold, breathe in, hold, breathe out. Yes, open your eyes.
ರಬ್ ಯುವರ್ ಹ್ಯಾಂಡ್. ನಿಮ್ಮ ಕಣ್ಣುಗಳಿಗೆ ಆ ಶಾಖವನ್ನು ಹಾಕೊಳ್ಳಿ. ಸ್ವಲ್ಪ ಈಗ ನಿಮಗೆ ಒಂದು ಬ್ರೈಟ್ನೆಸ್ ಬರ್ತದೆ, ಎನರ್ಜಿ ಬರ್ತದೆ. ಮಕ್ಕಳೇ, ಈಗ ನಿಮ್ಮ ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು. ಈಗ ನಿಮ್ಮಂತೆ ನಾನೊಬ್ಬ ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯಾಗಿ ಬೆಳ್ಕೊಂಡು ಬಂದವ. ಅದು ಬೈಂದೂರಿನಂತ ಒಂದು ಚಿಕ್ಕ ಗ್ರಾಮದಿಂದ ಬಂದವ. ಇವತ್ತು ನಾನು ನಿಮ್ಮ ಮುಂದೆ ಬಂದು ಭಾಷಣ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಒಂದು 44 ವರ್ಷಗಳ ಜರ್ನಿಯಲ್ಲಿ ಈ ಪರಿಸರ, ಅದರ ಅಗತ್ಯ, ಅದರ ಉಳಿವು, ಮತ್ತೆ ಮುಂದೆ ನಿಮಗೆ ಯಾಕೆ ಅಗತ್ಯ ಇದೆ ಎನ್ನುವಂಥದ್ರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನೀವು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಇವತ್ತು ಬಂದು ಇಲ್ಲಿ ಸೇರ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ನೋಡಿ, ಒಂದು ಮಕ್ಕಳು ಇವತ್ತು ಈಗ 2 ಟೀಮ್ ಇಲ್ಲಿ ನೃತ್ಯ ರೂಪಕವನ್ನು ಪ್ರದರ್ಶಿಸಿತು. ಇಷ್ಟು ದಿವಸ ನಾವು ಎಣಿಸ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ಇವತ್ತಿನ ಶಾಲಾ ಕಾಲೇಜ್ಗಳಂದ್ರೆ ದೊಡ್ಡ ದೊಡ್ಡ ಕಟ್ಟೆಗಳನ್ನು ಹಾಕೊಂಡು ಕೇವಲ ಸರ್ಟಿಫಿಕೇಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳನ್ನಾಗಿ ಮಾಡ್ತಕ್ಕಂಥ ಸಂಸ್ಥೆಗಳಾಗಿ ಬೆಳೆದು ಹೋಗಿರುವಂಥದ್ದಿದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇದು ಸರ್ಟಿಫಿಕೇಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ, ನಮ್ಮ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಇರುವಂತ ಒಂದು ವೇದಿಕೆ ಅನ್ನುವಂಥದ್ದು ಇವತ್ತು ಇದೊಂದಿಷ್ಟು ಮಕ್ಕಳು ಸಾಬೀತು ಮಾಡಿಸಿ ತೋರಿಸಿದ್ದಾರೆ. ಎಲ್ಲಿಟ್ಟು ಬದುಕ್ತಾರೆ ಅವರು ಅಲ್ವಾ? ನೋಡಿ, ಅದರಲ್ಲೂ ಎಸ್ಪೆಷಲಿ ಇಂಜಿನಿಯರ್ ಮಕ್ಕಳು ಅಂದ್ರೆ ಅವರು 4 ಯಾವುದು ಲ್ಯಾಪ್ಟಾಪ್ ಮತ್ತು ಇದು ಬಿಟ್ಟರೆ ಮತ್ತೆ 6 ಪಿಕಾಸಿ ಹಿಡ್ಕೊಳ್ಳಿಕ್ಕೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಸರ್ವ ಲೋಕಾರೂಪಿತ ಮಾತು. ಅದನ್ನು ಅಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ. ಆ ಅಟಿಟ್ಯೂಡ್, ಆ ರೀತಿಯ ಪ್ರಕ್ರಿಯೆ ಏಕೆ ಬಂತಂತ ಹೇಳಿದ್ರೆ, ಅಲ್ಲಿ ಮಕ್ಕಳ ಹತ್ರ ಕೇಳಿ, ಅವರು ಎಲ್ಲರೂ ಈ ಮಣ್ಣಿನ ಸೊಗಡನ್ನ ಕಷ್ಟಪಟ್ಟು, ಈ ಮಣ್ಣಿನ ಸೊಗಡಿಂದ ಬಂದವರು, ಈ ಭೂಮಿಯ ಸೊಗಡಿಂದ ಬಂದವರು. ಆದ್ರಿಂದ ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನು ನಿಮಗೆ ನೀಡಲಿಕ್ಕೆ ಸಾಧ್ಯ ಆಯಿತು. ಓಕೆ, ಈಗ ವಿಷಯಕ್ಕೆ ಬರೋಣ. ಈಗ ಪರಿಸರವಾದ ಅಥವಾ ಎನ್ವೈರನ್ಮೆಂಟಲಿಸಂ ಎನ್ನುವ ವಿಚಾರಕ್ಕೆ ನಾವು ಇವತ್ತು ಚರ್ಚೆಗೆ ತಗೊಂಡ್ರೆ, ಈ ಚಳುವಳಿಗಳು ಯಾಕಾಗಿ ಪ್ರಾರಂಭ ಆಗ್ತದೆ? ಯಾವುದೇ ಒಂದು ಚಳುವಳಿಗಳನ್ನು ತಗೊಳ್ಳಿ, ಚಳುವಳಿಗಳು ಯಾಕೆ ಪ್ರಾರಂಭ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು. ನಾರ್ಮಲಿ ಚಳುವಳಿಗಳು ಅಂದ್ರೆ ಒಂದು ಹೋರಾಟಗಳಿರ್ಬೋದು, ಡಿಮಾಂಡ್ಸ್, ನಮಗೆ ಹಕ್ಕುಗಳಿಗಾಗಿ ಅಲ್ವಾ, ಬದುಕುವ ಹಕ್ಕುಗಳಿಗಾಗಿ ಅಥವಾ ಸಂಸ್ಕೃತಿಯ ಉಳಿವಿಗಾಗಿ ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಪ್ರತಿಯೊಂದು ಚಳುವಳಿಗಳು ಪ್ರಾರಂಭ ಆಗುತ್ತೆ. ಆ ಚಳುವಳಿಗಳು ಒಂದು ಮೂಕ ಪ್ರಾಣಿಗಳಿರ್ಬೋದು, ಮನುಷ್ಯ ಇರ್ಬೋದು, ಅಥವಾ ಬೇರೆ ಬೇರೆ ವಿಧದಲ್ಲಿರ್ಬೋದು. ಅದೇ ರೀತಿ ಈ ಎನ್ವೈರನ್ಮೆಂಟಲ್ ಇರುವಂಥ ಚಳುವಳಿ ಯಾಕೆ ಅಗತ್ಯ ಇದೆ? ಈಗ ಭೂಮಿಯ ಉಳಿವು, ಈ ಭೂಮಿಯ ಅಸ್ತಿತ್ವ, ಇಲ್ಲಿ ಜೀವ ವಿಕಾಸ ಬೆಳೆದು ಬಂದಂಥ ರೀತಿ, ಸಾಮಾನ್ಯವಾಗಿ ನಮಗೆ ನಮ್ಮ ನಾಗರಿಕತೆ ಬೆಳೆದು ಬಂದಂಥ ಯಾವ ನಾಗರಿಕತೆಗಳನ್ನು ನಾವು ನೀವು ಕೇಳಿದ್ದೀರಿ, ಕಲ್ತಿದ್ದೀರಿ? ಹೇಳ್ಬೋದು, ಹೇಳಿ. ಯಾವ್ಯಾವ ನಾಗರಿಕತೆ ನಿಮ್ಗೆ ಗೊತ್ತಿದೆ? ಸಿಂಧೂ ನದಿ ನಾಗರಿಕತೆ, ಚೈನಾ ನಾಗರಿಕತೆ, ರೋಮನ್ ನಾಗರಿಕತೆ ಅಲ್ವಾ, ಈಜಿಪ್ಟ್, ಮೆಸೊಪೊಟೇಮಿಯಾ ನಾಗರಿಕತೆ. ಒಂದು ಅಂಶವನ್ನು ನೀವು ನಾನು ನೆನಪಿಟ್ಕೊಳ್ಳಿ ಮಕ್ಕಳೇ, ಈ ಎಲ್ಲ ನಾಗರಿಕತೆಗಳು ಎಲ್ಲಿ ಹುಟ್ಟಿ ಬೆಳೆದು ಅಂತ ಹೇಳಿದ್ರೆ, ಯಾವುದೋ ಒಂದು ನಗರ, ಯಾವುದೋ ಒಂದು ನಾಗರಿಕತೆ ಬೆಳೆದು ಹುಟ್ಟಿರುವಂತಹದ್ದು ಒಂದು ನದಿ ಮುಖಜ ಭೂಮಿಯಲ್ಲಿ ಮತ್ತೆ ನದಿ ಹುಟ್ಟುವ ಜಾಗದಲ್ಲಿ ಮಾತ್ರ ಅಲ್ವಾ. ಎಲ್ಲಿ ನದಿ ಇತ್ತೋ ಅಲ್ಲಿ ನಾಗರಿಕತೆ ಹುಟ್ಟಿತ್ತು. ಹಾಗೆ ನಾಗರಿಕತೆ ಹೇಗೆ, ಇದೆಲ್ಲ ಸುಮಾರು 5,000 ವರ್ಷಗಳ ಹಿಂದಿನ ಕತೆ. ಹಾಗಾದ್ರೆ ಈ ನಾಗರಿಕತೆ ನಾಶ ಆಗಲಿಕ್ಕೆ ಕಾರಣ ಏನು ಗೊತ್ತುಂಟ ನಿಮಗೆ? ಈಗ ನಾಗರಿಕತೆ ಕಣ್ಮರೆ ಆಗಲಿಕ್ಕೆ ಕಾರಣ ಕೂಡ ನದಿಯ ಅವಸಾನ. ಈಗ ಈ ಎಲ್ಲ ನಾಗರಿಕತೆಗಳನ್ನ ಹುಟ್ಟುವಂಥದ್ದು ನದಿ ಆದ್ಮೇಲೆ, ನದಿಯಲ್ಲಿ ಹುಟ್ಟುತ್ತೆ ಹೇಳಿ? ಎಲ್ಲ ನದಿಗಳು ಹುಟ್ಟುವಂಥದ್ದು ಪಶ್ಚಿಮ ಘಟ್ಟದ ಶೋಲಾ ಫಾರೆಸ್ಟ್ ನಲ್ಲಿ ಅಲ್ವಾ. ನದಿ ಹುಟ್ಟಬೇಕಿದ್ರೆ ಏನ್ ಬೇಕು? ಕಾಡು ಬೇಕು. ಈ ಕಾಡು ಇರುವುದರಿಂದಲೇ, ಪರಿಸರ ಇರುವುದರಿಂದಲೇ ನದಿ ಆಗಲಿ, ಒಂದು ಸಂಸ್ಕೃತಿ ಆಗಲಿ, ಒಂದು ಜನಾಂಗ ಆಗಲಿ ಬೆಳೆದು ಬರಲಿಕ್ಕೆ ಸಾಧ್ಯ. ನೋಡಿ, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೇನೆ. ಅರಣ್ಯ ಕಾಯ್ದೆ ಭಾರತದಲ್ಲಿ ಯಾವಾಗ ಬಂತು ಗೊತ್ತುಂಟ? ಯಾರು ಪ್ರಾರಂಭ ಮಾಡಿದ್ರು ಗೊತ್ತುಂಟ ನಿಮಗೆ? ನಿಮ್ಮಲ್ಲಿ ಎಷ್ಟೋ ಜನ ಏನು ಮಾಡಿದ್ರು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಸೇವೆ ಮಾಡ್ಬೋದು, RSOಗಳಾಗ್ಬೋದು. ಭಾರತದಲ್ಲಿ ಅರಣ್ಯ ಕಾಯ್ದೆ ಯಾವಾಗ ಬಂತು ಗೊತ್ತುಂಟ? 1850 ಇಸ್ವಿಗಿಂತ ಮೊದಲು ಬ್ರಿಟಿಷ್ ಕಾಲದಲ್ಲಿ ಅರಣ್ಯ ಕಾಯ್ದೆ ಬಂತು. ಆ ಕಾಲದಲ್ಲಿ ಅರಣ್ಯ ಕಾಯ್ದೆ ಯಾಕೆ ಬಂತು ಅಂತ ಹೇಳಿದ್ರೆ, ಅವರು ಭಾರತದ ಅರಣ್ಯವನ್ನು ಉಳಿಸಬೇಕು, ಇಲ್ಲಿಯ ಪರಿಸರ ಉಳಿಸಬೇಕನ್ನೋಂಥ ದೃಷ್ಟಿಯಲ್ಲಿ ಮಾಡಿದ್ದಲ್ಲ. ಅವ್ರು ಮಾಡಿದ್ದು ನಮ್ಮ ಭಾರತದ ಅರಣ್ಯದೊಳಗೆ ಬೇಕಾದಷ್ಟು ಶ್ರೀಗಂಧದ ಮರ ಇದೆ, ಬೀಟೆ ಮರ ಇದೆ, ಇದರಲ್ಲಿ ಒಳ್ಳೊಳ್ಳೆ ಬೆಲೆ ಬಾಳುವ ಉತ್ಪನ್ನಗಳು ಸಿಗುತ್ತೆ. ಇದನ್ನ ಭಾರತೀಯರು ನಾವು ಕನ್ಸ್ಯೂಮ್ ಮಾಡಬಾರ್ದು, ಇದನ್ನ ಈ ಆಕ್ಟ್ ಮಾಡಿ ನಮ್ಮ ದೇಶಕ್ಕೆ ಇಂಗ್ಲೆಂಡ್ ತಗೊಂಡು ಹೋಗ್ಬೇಕೆನ್ನುವಂತ ಏಕನಿಟ್ಟಿನಲ್ಲಿ ಇವರು ಅರಣ್ಯ ಕಾಯ್ದೆಯನ್ನು ಮಾಡಿದ್ರು.
ಆದರೆ ಇವತ್ತು ಅರಣ್ಯ ಕಾಯ್ದೆಯ ಉಳಿವು ಯಾಕೆ ಬೇಕು ಹೇಳಿದ್ರೆ, ನೀವುಗಳೆಲ್ಲ ಬದುಕಿ ಬಾಳಬೇಕಾಗಿರುವುದರಿಂದ ಮುಂದೆ ಬಾಳ್ಬೇಕಾದಂಥ ಮಕ್ಕಳು, ಆದ್ರಿಂದ ನಿಮ್ಮ ಉಳಿವಿಗಾಗಿ ಇವತ್ತು ಅರಣ್ಯ ಕಾಯ್ದೆ ಬೇಕಾಗಿದೆ. ಅರ್ಥ ಆಯ್ತಲ್ಲ? ಇನ್ನು ಹಾಗಾದ್ರೆ ಈ ಅರಣ್ಯ ಕಾಯ್ದೆಯನ್ನು ಯಾರು ಅನುಷ್ಠಾನಕ್ಕೆ ತರಬೇಕು? ಇಂಡಿಯನ್ ಫಾರೆಸ್ಟ್ ಆಕ್ಟ್ 1972 ಇದೆ, 1960 ಇದೆ, ಅದರ ಮೇಲೆ ಅಮೆಂಡ್ಮೆಂಟ್ ಆಗಿರುವಂಥ ತುಂಬಾ ಕಾಯ್ದೆ ಇದೆ. ಇದನ್ನು ಜಾರಿಗೆ ಯಾರು ತರಬೇಕು? ಅರಣ್ಯ ಅಧಿಕಾರಿಗಳು ಮಾತ್ರ ತರದ, ಇಲ್ಲ ರಾಜಕಾರಣಿಗಳ ತರದ, ಜನಪ್ರತಿನಿಧಿಗಳ ತರದ? ಯಾರು ತರಬೇಕು ಹೇಳಿ? ಈಗ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಿಮ್ಮ ಮನೆಯಲ್ಲಿ, ಸಂಜೆ ಅದು ಸೊಳ್ಳೆಗಳನ್ನು ಕಚ್ಚುವುದು, ಅಮ್ಮ ಮಸ್ಕಿಟೋ ಹೇಳೋದು ಮಗು, ಅವಳೆರಡು ಸೊಳ್ಳೆ ಹಚ್ಚೋದು, ಸೊಳ್ಳೆಯನ್ನು ಬಿಶು ಹೊಡೆದು ಓಡಿಸಿ ಅಲ್ವಾ, ನಮ್ಮ ಕಂಪನಿಯ ಕಾಯಿಲನ್ನು ಬಳಸಿ. ಯಾವುದು ಹಿಟ್ ಬೇಗಾನ್ ಬೇರೆ ಬೇರೆ ಕಂಪನಿಯವರು ಜಾಹೀರಾತು ಕೊಡ್ತಾರೆ. ಯಾವುದಾದ್ರೂ ಒಂದು ಜಾಹೀರಾತು ಕಂಪನಿಯವರು ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ, ಸೊಳ್ಳೆ ಬೆಳೆದಿದ್ದಾಗ ನೋಡ್ಕೊಳ್ಳಿ, ಪರಿಸರ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಯಾವುದಾದ್ರೂ ಒಂದು ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನೋಡಿದ್ದೀರಾ? ಇಲ್ಲ. ನಮ್ಮ ಸಮಾಜ ಕೂಡ ಅಷ್ಟೇ. ಅರಣ್ಯ ಕಾಯ್ದೆ ಇದೆ, ಪ್ರತಿಯೊಂದು ಇದೆ. ಇವೆಲ್ಲವೂ ಪುಸ್ತಕದ ಬದನೆಕಾಯಿ ಇಡ್ಲಿಕ್ಕಲ್ಲ. ಯಾರ್ಯಾರು ನಾವು ಈ ಪರಿಸರದಿಂದ ಪ್ರಯೋಜನವನ್ನು ಪಡ್ಕೊಳ್ತಿದ್ದೇವೆ, ಅದರ ಅನುಷ್ಠಾನವನ್ನ ಇನ್ನೊಬ್ರು ಯಾರೋ ಮಾಡ್ತಾರೆ, ಅರಣ್ಯ ಅಧಿಕಾರಿಗಳೇ ಮಾಡಬೇಕು, ಇಲ್ಲ ಸರ್ಕಾರಿ ಅಧಿಕಾರಿಗಳೇ ಮಾಡಬೇಕು, ರಾಜಕಾರಣಿಗಳೇ ಮಾಡಬೇಕು ಅಂತೇಳಿ ಅಲ್ಲ. ನಾವು ನೀವು ಪ್ರತಿಯೊಬ್ಬರೂ ಅದರ ಅನುಷ್ಠಾನ ಮಾಡಿದಾಗ ಮಾತ್ರ ನಾವು ಒಂದು ಶುಭ್ರವಾದಂಥ ವಾತಾವರಣದಲ್ಲಿ ಬದುಕಲಿಕ್ಕೆ ನಮಗೆ ಸಾಧ್ಯ. ಇನ್ನು ಪರಿಸರ ಅಂದ್ರೆ ಏನು ಎನ್ನುವಂಥದ್ರ ವಿಚಾರ ಅದೊಂದು ಸಿಲೆಬಸ್ ಅಲ್ಲ, ಪಠ್ಯ ಪುಸ್ತಕಕ್ಕೆ ಓದಿ ಎಷ್ಟು ಇವತ್ತು ನೀವು ಶಾಲಾ ಮಕ್ಕಳಲ್ಲಿ ಕೇಳಿದ್ರೆ ಫಸ್ಟ್ ಮಕ್ಕಳು ಕೇಳೋದು ಟೀಚರ್ಸ್ ಹತ್ರ, ಸರ್ ಇದು ಈ ಸಿಲೆಬಸ್ ಎಷ್ಟು ಎಕ್ಸಾಮಿಗೆ ಎಷ್ಟು ಮಾರ್ಕ್ ಇದು ಕ್ವಶನ್ಗೆ ಬರುತ್ತೆ ಅಂತ ಹೇಳಿ. ನಮ್ದು ಟೋಟಲ್ ಎಕ್ಸಾಮಿಗೆ ಮಾರ್ಕಿಗೆ ಬರುತ್ತೆ ಅಂತ. ಎಕ್ಸಾಮಿಗಾಗಿರುವಂಥ ವಿಷಯ ಪರಿಸರ ಅನ್ನುವಂಥದ್ದಲ್ಲ, ಬದುಕಿಗೆ ಉಸಿರಿಗಾಗಿರುವಂಥ ವಿಚಾರ ಪರಿಸರ ಅನ್ನುವಂಥದ್ದು. ಪರಿಸರ ಅಂದ್ರೆ ಏನು? ನಮ್ಮ ಧರ್ಮ, ಸನಾತನ ಸಂಸ್ಕೃತಿ ಹುಟ್ಟಿ ಬೆಳೆದಿರುವಂಥದ್ದು ಪರಿಸರದ ಮೇಲೆ. ಇವತ್ತು ನೋಡಿ, ಅಯೋಧ್ಯೆಯಲ್ಲಿ ಮೊನ್ನೆ ಈಗ ರಾಮ ಮಂದಿರ ನಿರ್ಮಾಣ ಆಯಿತು, ರಾಮನ ಪ್ರತಿಷ್ಠೆ ಆಯಿತು ಅಲ್ವಾ? ಎಲ್ಲರಿಗೂ ಖುಷಿಯಾದ ವಿಚಾರ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದಂಥದ್ದು ಕೇವಲ ಭಾವನಾತ್ಮಕ ರಾಮ. ಆಧ್ಯಾತ್ಮಿಕ ರಾಮ ಮತ್ತು ಬದುಕಿನ ರಾಮ ಪ್ರತಿಷ್ಠಾಪನೆ ಇನ್ನೂ ಆಗ್ಬೇಕಷ್ಟೇ. ಅದು ಎಲ್ಲಿಯ ಪ್ರತಿಷ್ಠಾಪನೆ ಆಗ್ಬೇಕು ಹೇಳಿದ್ರೆ, ನಮ್ಮ ಮನದಲ್ಲಿ ಮತ್ತೆ ನಮ್ಮ ಬದುಕಿನಲ್ಲಿ ಆ ರಾಮ ಪ್ರತಿಷ್ಠಾಪನೆ ಆಗಬೇಕು. ಯಾಕೆ ಅಂದ್ರೆ, ಆ ಕಾಲದಲ್ಲಿ 6000 ವರ್ಷಗಳ ಹಿಂದೆ, ಇವತ್ತು ನಿಮ್ಮ ಪುರೋಹಿತರು ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹೇಳ್ತಾರೆ, ಭರತಖಂಡೆ, ಜಂಬೂದ್ವೀಪೆ, ದಂಡಕಾರಣ್ಯ ಅಂದ್ರೆ ಅಷ್ಟು 90% ಕಾಡಿರುವಂತ ಜಾಗ. ಆ ಸಮಯದಲ್ಲಿ ರಾಮ ತನ್ನ ಮಡದಿ ಮತ್ತು ತಮ್ಮನ ಜೊತೆ ಕಾಡಿಗೆ ಹೋದಾಗ 12 ವರ್ಷ ವನವಾಸದಲ್ಲಿ ಇರುವಾಗ ಅವನಿಗೆ ಹಣ್ಣು ಹಂಪಲನ್ನ, ಆಶ್ರಯವನ್ನ ಹೊಟ್ಟೆಗೆ ಕೊಟ್ಟಿದ್ದು ಕಾಡು ಅಲ್ವಾ? ಒಂದು ವೇಳೆ ಇವತ್ತಿನ ಸಿಚುವೇಶನ್ ಅಲ್ಲಿ ರಾಮ ಎಲ್ಲಾದ್ರೂ ವನವಾಸಕ್ಕೆ ಹೋಗುದಿದ್ರೆ ಮಂಗಳೂರು ಬೆಂಗಳೂರಿಗೆ ಹೋಗಿ ಅಲ್ಲಿ ಸ್ಟಾರ್ ಹೋಟೆಲ್ ರೂಮ್ ಮಾಡ್ಕೊಂಡು ವನವಾಸಕ್ಕೆ ಅದು ನಗರ ವಾಸ ಅಂತ ಕನ್ವರ್ಟ್ ಮಾಡ್ಕೊಂಡು ಬದುಕಬೇಕಾಗಿತ್ತು. ಯಾಕಂದ್ರೆ ಇವತ್ತು ಕಾಡಿನಲ್ಲಿ ಏನಿಲ್ಲ, ಕಾಡನ್ನ ಸರ್ವನಾಶ ಮಾಡಿ ಹಾಕಿದೆ. ಅದಕ್ಕಾಗಿ ಹೇಳಿದ್ ನಾನು, ರಾಮನ ಪುನರ್ ಪ್ರತಿಷ್ಠೆ ಆಗ್ಬೇಕಾಗಿರುವಂತದ್ದು ಇವತ್ತು ಕಾಡಿನ ಪ್ರತಿಯೊಂದು ಅಲ್ಲಿರುವ ಜೀವಿ ಸಂಕುಲಗಳಲ್ಲಿ ಅಲ್ವಾ? ಇನ್ನು ನೋಡಿ, ನಮ್ಮ ಧರ್ಮ, ಹಿಂದಿನ ನಮ್ಮ ಪೂರ್ವಜರು ಪರಿಸರ ಎಷ್ಟು ಮುಖ್ಯ ಅಂತ ಹೇಳಿ ಪರಿಸರವನ್ನು ನಮ್ಮ ಧಾರ್ಮಿಕವಾದಂಥ ನಂಬಿಕೆಗಳಿಗೆ ಅಡಾಪ್ಟ್ ಮಾಡಿಟ್ಟಿದ್ದಾರೆ. ದುರ್ಗೆ ವಾಹನ ಸಿಂಹ ಮತ್ತೆ ಹುಲಿ ಅಂತ ಮಾಡಿದ್ರು, ನಾಗನನ್ನು ನಾಗೇಶ್ವರ, ಹಾವನ್ನು ನಾಗ ಮಾಡಿದ್ರು ಅಲ್ವಾ? ಕರಡಿಯನ್ನ ಜಾಂಬವಂತ ಮಾಡಿದ್ರು, ಮಂಗನನ್ನು ಆಂಜನೇಯ ಮಾಡಿದ್ರು, ಗಣಪತಿ ನಮ್ಮ ಆನೆಯನ್ನ ಗಣಪತಿ ಅಂತ ಪೂಜೆ ಮಾಡಿದ್ರು, ಪ್ರಕೃತಿಯನ್ನ ಪೂಜೆ ಮಾಡಿದ್ರು, ಹೊಳೆಯನ್ನ, ಸಮುದ್ರವನ್ನ, ಭೂಮಿಯನ್ನ, ಆಕಾಶವನ್ನ, ಚಂದ್ರ ಸೂರ್ಯರನ್ನ ಪೂಜೆ ಮಾಡಿದ್ರು ಅಲ್ವಾ? ಯಾಕೆ? ಅವರ ಅಸ್ತಿತ್ವ ಇದ್ರೆ ಮಾತ್ರ ನಮ್ಮ ಅಸ್ತಿತ್ವ ಇರಲಿ ಅಂತೇಳಿ ಹೇಳಿ ಪೂಜೆಯ ನಿಧಿಯ ದೃಷ್ಟಿಯಿಂದಾದರೂ ಆ ಪರಿಸರ ಉಳಿಲಿ ಎನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಹಿರಿಯರು ಆ ಒಂದು ಸಂಕಲ್ಪವನ್ನು ಮಾಡಿ ನಮಗೆ ಕೊಟ್ಟರು. ಆದರೆ ಇವತ್ತು ನಾವೇನ್ ಮಾಡಿದ್ದೇವೆ, ಕೇವಲ ಇದನ್ನೆಲ್ಲ ಒಂದು ಬಣ್ಣದ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕಿ ಫ್ರೇಮ್ ಹಾಕಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೇವೆ. ಕಾಡಿಗೆ ಬೇಡದಷ್ಟು ಉಪದ್ರವವನ್ನು ಕೊಡ್ತಾ ಇದ್ದೇವೆ. ಯಾವ ರಾಮನನ್ನು, ಯಾವ ದೇವರನ್ನು ಪೂಜೆ ಮಾಡಬೇಕು ಅದನ್ನು ಪೂಜೆ ಮಾಡ್ತಾ ಇಲ್ಲ. ನಾವು ಧಾರ್ಮಿಕವಾಗಿ ನಾವು ಬದುಕ್ತಾ ಇದ್ದೇವೆ. ನಿಮ್ಗೊಂದು ಚಿಕ್ಕ ಕಥೆ ಹೇಳ್ತೇನೆ. ನಮ್ಗನ್ಸುತ್ತೆ ನಾವು ದೊಡ್ಡ ಶ್ರೇಷ್ಠ, ನಮ್ಮ ಹತ್ರ ಏನಿದೆ, ರಾಕೆಟ್ ಕಳಿಸಿದ್ದೇವೆ, ಚಂದ್ರನಲ್ಲಿ ರಾಕೆಟ್ ಕಳಿಸಿದ್ದೇವೆ, ಕಾರ್ ಇದೆ, ಒಂದು ನಾವು ದೊಡ್ಡ ದೊಡ್ಡ ಲಕ್ಸುರಿಯಾಗಿ ಬದುಕ್ತಾ ಇದ್ದೇವೆ, ನಾವು ಏನು ಕಡಿಮೆ ಅಂತೇಳಿ. ನರೇಂದ್ರ ದೇರ್ಲ ಒಳ್ಳೆ ಪರಿಸರ ಅಂಕಣಕಾರ, ಅವ್ರ ಒಂದ್ ಕಡೆ ಹೇಳ್ತಾರೆ, ಕಾಡು ಶ್ರೇಷ್ಠವೋ, ಮರ ಶ್ರೇಷ್ಠವೋ, ಮನುಷ್ಯ ಶ್ರೇಷ್ಠವೋ ಅಂತೇಳಿ ಹೇಳಿ.
ಒಬ್ಬ ರಾಜ, ಚಕ್ರಾಧಿಪತಿ, ನೂರಾರು ಹೆಂಡಂದಿರು, ನೂರಾರು ಸಾಮಂತರು ಬೆಳಿಗ್ಗೆ ಆಸ್ಥಾನಕ್ಕೆ ಬರಬೇಕಿದ್ರೆ ಬಹುಪಾರಕ ಅಂತ ಹೇಳ್ತಕ್ಕಂಥ ಅವನಿಗೆ ಬೇಕಾದಷ್ಟು ಜನ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನ ಅವನಿಗೆ ಡೈಲಿ ತಂದ್ಕೊಡ್ತವರು, ತುಪ್ಪದಲ್ಲೇ ಗೋಡಂಬಿ, ದ್ರಾಕ್ಷಿ ಹೊರಕೊಡುವಂಥ ಜನಗಳು. ಅಂತ ರಾಜ ಒಮ್ಮೆ ಗೊಟಕ್ಕಾದ. ಅವನ ದೇಹವನ್ನ ಒಂದು ದಿವಸವೂ ಆಸ್ಥಾನದಲ್ಲಿ ಇಟ್ಕೊಳ್ಳಿಲ್ಲ. ವಾಸನೆ ಬರ್ತದೆ ಹೇಳಿ ತಕೊಂಡು ಹೋಗಿ ಸುಟ್ಟಾಕಿದ. ಅದೇ ಪಶ್ಚಿಮ ಘಟ್ಟದ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿ ಬೆಳೆದ ಗಂಧದ ಮರವೋ ಸಾಗೋನಿ ಮರವೋ ಬದುಕಿರುವಷ್ಟು ದಿನ ಆಕ್ಸಿಜನ್ ಕೊಡ್ತು, ನೆರಳನ್ನು ಕೊಡ್ತು. ಬಿದ್ದು ಸತ್ತ ಮೇಲೂ ಕೂಡ ಮಕ್ಕಳು ಕೂತ್ಕೊಳ್ಳುವಂತ, ಶಾಲಾ ಮಕ್ಕಳು ಕೂತ್ಕೊಳ್ಳುವಂತ ಬೆಂಚ್ ಆಯಿತು, ರಾಣಿಯ ಆಭರಣ ಇಡುವಂತ ಆಭರಣದ ಪೆಟ್ಟಿಗೆ ಆಯಿತು, ರಾಜ ಕೂತ್ಕೊಳ್ಳುವ ಸಿಂಹಾಸನ ಆಯಿತು. ಸತ್ತು ಮತ್ತೆ 1000 ವರ್ಷ ಬದುಕಿತ್ತು ಆ ಮರ. ಯಾರು ಶ್ರೇಷ್ಠ? ಹಾಗಾದ್ರೆ ನಾವು ಶ್ರೇಷ್ಠವೋ ಮರ ಶ್ರೇಷ್ಠವೋ? ಆದ್ರೆ ನಾವು ಇವತ್ತು ಕೂಡ ಬ್ರಹ್ಮಾಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಮಕ್ಕಳೇ, ಬ್ರಹ್ಮಾಲೋಕದಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದೆ ನಾವು ಈ ವಿಷವರ್ತುಲದಲ್ಲಿ ನಾವು ಸೇರ್ಕೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಇವರು ನಮ್ಮ ನಾಡಿ ಸೋಜ ಪರಿಚಯ ಇದೆಯಾ? ಓಕೆ, ಶಿರ್ಷಿ ನಾಗೇಶ್ ಹೆಗಡೆ ಎಷ್ಟು ಜನ ಪರಿಚಯ ಇದೆ? ಕೈ ಎತ್ತಿ ನೋಡು. ಎಷ್ಟು ಜನ ಶಿರ್ಷಿ ನಾಗೇಶ್ ಹೆಗಡೆ ಅವರ ಆರ್ಟಿಕಲ್ ಓದಿದ್ದೀವಿ? ಕತ್ರಿನಾ ಕೈಫ್ ಅನ್ನ ಪಿಕ್ಚರ್ ಯಾರೆಲ್ಲ ನೋಡಿದ್ದೀರಿ ಇವರು? ಸಲ್ಮಾನ್ ಖಾನ್ ದವಾನ್ ಪಿಕ್ಚರ್ ಯಾರೆಲ್ಲ ನೋಡಿದ್ದೀರಿ? ನಾಗೇಶ್ ಹೆಗಡೆ ಆರ್ಟಿಕಲ್ ಯಾರು ಓದಿಲ್ಲ. ನಾಳೆ ಲೈಬ್ರರಿ ತಗೊಳ್ಳಿ, ಯಾಕಂದ್ರೆ ನಿಮಗೆ ಬದುಕಿಗೆ ಬೇಕಾಗುವಂಥದ್ದು ಅದರಲ್ಲಿದೆ, ಆ ಪುಸ್ತಕದಲ್ಲಿದೆ. ತಮಾಷೆ ಅಲ್ಲ ಮಕ್ಕಳದು. ಅವರೊಂದು ಕಡೆ ಹೇಳ್ತಾರೆ, ಅಂದ್ರೆ ನಾವು ಯಾವ ರೀತಿ ಮನುಷ್ಯರು ಈ ಜಾಗತಿಕ ತಾಪಮಾನಕ್ಕೆ ಬಲಿಯಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಪಾತ್ರಕ್ಕೆ ನೀರು ಹಾಕಿ ಒಲೆ ಮೇಲೆ ಇಟ್ಟು ಒಂದು ಕಪ್ಪೆಯನ್ನು ಬಿಡ್ತಾರೆ, ನಿಧಾನವಾಗಿ ಬೆಂಕಿ ಹಚ್ತಾರೆ. ಅದು 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ ಆಗಿ ನೀರಿನ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಕಪ್ಪೆಗೆ ಗೊತ್ತೇ ಆಗೋದಿಲ್ಲ, ಸ್ವಲ್ಪ ಬಿಸಿ ಆಯ್ತು ಸ್ವಲ್ಪ ಬಿಸಿ ಆಯ್ತು ಸ್ವಲ್ಪ ಬಿಸಿ ಆಯ್ತು ಅಂತ ಹೇಳಿ. ಅದು 100 ಡಿಗ್ರಿ ಆಗೋರಿಗೆ ಹೊರಗೆ ಹೋಗ್ಬೇಕಂತೇಳಿ ಗೊತ್ತೇ ಇರೋದಿಲ್ಲ. ಇದು ಪ್ರಪಂಚವೇ ಹೀಗೆ ಇಷ್ಟೇ ಬಿಸಿ ಇದೆ ಅಂತೇಳಿ ಹೇಳಿ ಆ 100 ಡಿಗ್ರಿಗಳಿಗೆ ಬೆಂದು ಸತ್ತೋಗುತ್ತೆ. ನೀವು ಕೂಡ ಆ ಕಪ್ಪೆ ಆಗಿದ್ದೀವಿ. ಜಾಗತಿಕ ತಾಪಮಾನ ಪ್ರತಿದಿನ ಹೆಚ್ಚಾಗ್ತಾ ಇದೆ. ನಾವು ಆ ಬಾಣಲೆ ಒಳಗಿನ ಕಪ್ಪೆ ಆಗಿ ನಾವು ಕೂತ್ಕೊಂಡು ಇದು ಬಹುಶಃ ಪ್ರಪಂಚವೇ ಹೀಗೆ ಇದೆ ಅಂತೇಳಿ ಇದನ್ನು ತಿಳಿಸಬಹುದು ಎನ್ನುವಂಥ ಕಾಮನ್ ಸೆನ್ಸ್, ಆ ನಾಲೆಜ್, ಆ ಚಿಂತನೆ ನಾವು ಮಾಡ್ತಾ ಇಲ್ಲ. ಆ ಕಪ್ಪೆ ಆಗಬಾರ್ದು ನಾವು. ನೋಡಿ, ಯಾರೋ ಒಂದಿಷ್ಟು ಜನ ತಪ್ಪು ಮಾಡ್ತಾರೆ ನಮ್ಮ ಸುತ್ತಮುತ್ತ. ಇಲ್ಲಿ ನಮ್ಮ ಕರಾವಳಿಯ ಭಾಗದಲ್ಲಿ ಇದ್ದವರು, ಕಾಸರಗೋಡು ಮತ್ತೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಭಾಗದ ಎಷ್ಟು ಮಕ್ಕಳಿದ್ದಾರೆ? ಕೈ ಎಸ್. ನಿಮ್ಮಲ್ಲಿ ಮಕ್ಕಳೇ ಎಂಡೋಸಲ್ಫಾನ್ ಪೀಡಿತರು ನಿಮ್ಮ ಮನೆ ಭಾಗದಲ್ಲಿ ಯಾರಿದ್ದಾರೆ? ನೋಡಿದ್ದೀರಾ? ಎಂಡೋಸಲ್ಫಾನ್ ಪೀಡಿತರು ಹೇಗಿದ್ದೀರಾ ಅಂತ ಹೇಳಿ ಕೈ ಎತ್ತಿ ನೋಡುವ. ಎಂಡೋಸಲ್ಫಾನ್ ಪೀಡಿತರು ಎಷ್ಟು ಜನ ನೋಡಿದ್ದೀರಿ? ಕೈ ಎತ್ತಿ. ನೋಡ್ಲಿಲ್ಲ. ಇವತ್ತೊಂದು ಕೆಲಸ ಮಾಡಿ, ಕಾರ್ಯಕ್ರಮ ಮುಗಿದ ಮೇಲೆ ಎಂಡೋ ವಿಕ್ಟಿಮ್ಸ್ ಅಂತ ಗೂಗಲ್ ಸರ್ಚ್ ಮಾಡಿ, ರೀಸನ್ ಫಾರ್ ಎಂಡೋ ವಿಕ್ಟಿಮ್ಸ್ ಅಂತ ಹೊಡಿರಿ. ಆಗ ನಿಮ್ಮ ಐಡಿಯಾಲಜಿ, ನಿಮ್ಮ ಥಿಂಕಿಂಗ್, ನಿಮ್ಮ ಥಾಟ್ಸ್ ಎಲ್ಲ ಚೇಂಜ್ ಆಗುತ್ತೆ. 1993ನೇ ಇಸ್ವಿಯಲ್ಲಿ ಪ್ರಪಂಚದ 63 ಕಂಟ್ರಿಗಳಲ್ಲಿ ಬ್ಯಾನ್ ಆಗಿರುವಂತಹ ಒಂದು ಪಾಯ್ಸನ್ ಅನ್ನು ತಕೊಂಡು ಬಂದು ಅವರು ಡಂಪ್ ಮಾಡಬೇಕಿತ್ತು. ನಾವು ಕರ್ನಾಟಕಕ್ಕೆ ತಕೊಂಡು ಬಂದ್ರು. ಇಲ್ಲಿ ಆವತ್ತಿನ ನಮ್ಮ ಕರ್ನಾಟಕದ ರಾಜನಿಗೆ ಒಂದು ಜೇನು ಬೆಲ್ಲ ಎಲ್ಲ ಕೊಟ್ಟಿರ್ಬೋದು. ನಾನು ಯಾರಂತ ಹೆಸರು ಹೇಳಿ ಹೋಗುದಿಲ್ಲ. ಆವಾಗ ನನ್ನ ಗುರುಗಳಾದ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅವರು ಇಷ್ಟು ಕಡತ ತಕೊಂಡು ಹೋಗಿ ಅವ್ರಿಗೆ ಹೇಳಿದ್ರು, ಸರಿ ಸರ್, ಇದನ್ನ ಕರ್ನಾಟಕದಲ್ಲಿ ಹಾಕ್ಲಿಕ್ಕೆ ಬಿಡಬೇಡಿ ಸರ್, ಇದು ಪಾಯ್ಸನ್, ಇದು ಜೆನೆಟಿಕ್ಲಿ ಹಾಳಾಗುತ್ತೆ, ಇದು ಮನುಷ್ಯನ ಜೀವ ಸಂಕುಲ ಮುಂದೆ ಸರ್ವನಾಶ ಆಗುತ್ತೆ, ಹಾಕ್ಲಿಕ್ಕೆ ಬಿಡಬೇಡಿ ಅಂತ 2 ಸರಿ ಅವ್ರ ಅಪಾಯಿಂಟ್ಮೆಂಟ್ ತಕೊಂಡು ಬೆಂಗಳೂರು ಹೋಗಿ ಕೈಕಾಲು ಹಿಡಿದ್ರು. ಖಾಲಿ ಒಂದು ಬೀಳಲಿಲ್ಲ. ಆದ್ರೆ ಬೆಲ್ಲದಾಸೆಗೆ ಆ ಮನುಷ್ಯ ಪರ್ಮಿಷನ್ ಕೊಟ್ಟರು. ಕಾಸರಗೋಡಿಂದ ಹಿಡಿದು ಆಚೆಗೆ ಕಾರವಾರವರೆಗೆ ಹೆಲಿಕಾಪ್ಟರಲ್ಲಿ ರಬ್ಬರ್ ಪ್ಲಾಂಟೇಶನ್, ಗೇರು ಪ್ಲಾಂಟೇಶನ್ಗೆ ಆ ಬೇರೆ ಬೇರೆ ದೇಶಗಳಲ್ಲಿ ಪ್ರೊಡಕ್ಷನ್ ಆದ ಬ್ಯಾನ್ ಆದಂತ ಎಂಡೋಸಲ್ಫಾನ್ ಅನ್ನು ಸ್ಪ್ರೇ ಮಾಡಿದ್ರು. ನಮಗೂ ಗೊತ್ತಿರಲಿಲ್ಲ ಮಕ್ಕಳು. ನಾವು ಅವಾಗ ಹೆಲಿಕಾಪ್ಟರ್ ಬಂತಂದ್ರೆ ಶಾಲೆ ಹೋಗುವಾಗ ಹೆಲಿಕಾಪ್ಟರ್ ಓಡ್ತಿದ್ವಿ. ಅದೇನೋ ನಮ್ದು ಯಾವುದೇ ಜನ ಪುಣ್ಯದ ಫಲ, ನಾವು ಅಂಗವಿಕಲರಾಗಿಲ್ಲ ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಬಂದು ಮಾತಾಡ್ತಾ ಇದ್ವಿ. ಇವತ್ತು 8,350ಕ್ಕೂ ಹೆಚ್ಚು ಮಕ್ಕಳು ಮಾಂಸದ ಮುದ್ದೆಯಾಗಿ ಇವತ್ತು ಬಿದ್ದಿದ್ದಾರೆ. ಗೂಗಲ್ ಸರ್ಚ್ ಮಾಡಿ, ಮಾಂಸದ ಮುದ್ದೆಯಾಗಿ ಇವತ್ತು ಬಿದ್ದಿದ್ದಾರೆ. ಹಿರೋಶಿಮಾ ನಾಗರಿಕತೆ ಮೇಲೆ ಬಾಂಬ್ ಬಿದ್ದಾಗ ಹೇಗೆ ಇನ್ನೂ ಕೂಡ ಅಲ್ಲಿ ಜನ ಹೇಗೆ ಬದುಕು ಕಟ್ಟಿಕೊಳ್ಳಿಕ್ಕೆ ಆಗಲಿಲ್ವೋ, ಇನ್ನು ಈ ಎಂಡೋಸಲ್ಫಾನ್ ಪೀಡಿತ ಜಾಗದೊಳಗಿರುವಂಥ ಹೆಣ್ಣು ಮಕ್ಕಳು, ನಾನು ಹೇಳಬಾರ್ದು ಈ ಸಭೆಯಲ್ಲಿ, ಹುಟ್ಟತಕ್ಕಂಥ ಮಕ್ಕಳು ಕೂಡ ಇವತ್ತು ಎಂಡೋ ವಿಕ್ಟಿಮ್ಸ್ ಮಕ್ಕಳು ಇವತ್ತು ಹುಟ್ಟುತ್ತಾ ಇದ್ದಾರೆ. ಜೀನ್ಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಮಕ್ಕಳೇ. ಯಾರೋ 1-2 ಜನ ಮಾಡಿದ ತಪ್ಪಿಗೆ ಇವತ್ತು ಎಷ್ಟು ಜನ ಬಲಿಯಾಗ್ತಾ ಇದ್ದಾರೆ? ಹಾಗಾದ್ರೆ
ತಪ್ಪು ಮಾಡಿದ್ದೆ ಯಾರು? ಆ ಬೆಲ್ಲ ತಿನ್ಕೊಂಡು ಪರ್ಮಿಷನ್ ಕೊಟ್ಟವ ಮಾತ್ರ ಅಲ್ಲ, ಇದು ಅಪಾಯದ ಕರಗಂಟೆಯನ್ನು ನಮ್ಮ ರವೀಂದ್ರ ಶಾನ್ಭಾಗ್ ಅವರು 93ನೇ ಇಸ್ವಿಯಲ್ಲಿ ಹೊಡೆದಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಒಳ್ಳೆ ಮೀನು ಫ್ರೈ ಮಾಡಿಕೊಂಡು ಒಳ್ಳೆ ಕೋಳಿ ಸಾರು ಮಾಡ್ಕೊಂಡು ತಿನ್ಕೊಂಡು ನಮಗೇನೆ ಸಂಬಂಧಪಟ್ಟಿದ್ದಲ್ಲ ಅದನ್ನು ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೇವೆ. ಆವಾಗ ನಾವು ಪ್ರೊಟೆಸ್ಟ್ ಮಾಡಲಿಲ್ಲ, ಅವರ ಹೋರಾಟದ ಜೊತೆ ಧ್ವನಿಗೆ ನಮ್ಮ ಧ್ವನಿಯನ್ನು ಸೇರಿಸಲಿಲ್ಲ. ಇವತ್ತು ಪರಿಣಾಮವಾಗಿ ಇವತ್ತು 8,300 ಜನ ಮಕ್ಕಳು ಮಾಂಸದ ಮುದ್ದೆಯಾಗಿ ಇವತ್ತು ಕಣ್ಣು ಮಾತ್ರ ಪಿಲಿ ಮಾಡ್ಕೊಂಡು ಬದುಕ್ತಾ ಇರುವಂತಹ ಪರಿಸ್ಥಿತಿ ಇಟ್ಕೊಂಡಿದ್ದೇವೆ. ಅಪರಾಧ ಮಾಡುವವನಿಗಿಂತ ಅಪರಾಧ ಮಾಡುವವನನ್ನ ಪ್ರಶ್ನೆ ಮಾಡದೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತಾರಲ್ಲ ಅವರು ಮಹಾಪರಾಧಿಗಳು ಮಕ್ಕಳೇ. ಇದೊಂದು ನೋಡಿ, ಇವತ್ತು ಆ ಒಂದು ವಿಡಿಯೋ ತೋರಿಸಿದ್ರೆ ಒಂದಿಷ್ಟು ನಾನೇನು ಮಹಾನ್ ದೊಡ್ಡ ಹೋರಾಟಗಾರ ಅಂತ ಹೋರಾಟಗಾರ ಅಲ್ಲ ಮಕ್ಕಳು. ನಮ್ಮ ಕಣ್ಣೆದುರುಗಡೆ ಆಗ್ತಕ್ಕಂಥ ಈ ಜ್ವಲಂತ ಅನ್ಯಾಯಗಳು, ಜ್ವಲಂತ ಪರಿಸರದ ಮೇಲೆ ಆಗ್ತಕ್ಕಂಥ ಆಕ್ರಮಣ, ಇವುಗಳನ್ನು ನೋಡಿ ನಾವು ಬಾಯಿ ಮುಚ್ಕೊಂಡು ಯಾಕೆ ಕೂತ್ಕೊಳ್ಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಆವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇವತ್ತು ಇಲ್ಲಿ ಬಂದಂಥ ರೀಸನ್ ಅಷ್ಟೇ. ನಿಮ್ಮ 2,000 ಮಕ್ಕಳೊಳಗೆ ಇವತ್ತು 2,000 ಮಕ್ಕಳು ಮುಂದೆ ಒಂದು ಪರಿಸರದ ಪ್ರತಿನಿಧಿ ಆದರೆ ನಾನೊಂದು 150 ಕೇಸನ್ನು ಹ್ಯಾಂಡಲ್ ಮಾಡಿದ್ದೇನೆ. ನನ್ನ ಗುರುಗಳು 41,000 ಕೇಸನ್ನು ಹ್ಯಾಂಡಲ್ ಮಾಡಿದ್ದಾರೆ, ಜಸ್ಟಿಸ್ ಕೊಡಿಸಿದ್ದಾರೆ. ಕನಿಷ್ಠ ನೀವು 2,000 ಮಕ್ಕಳು ಒಂದೊಂದು ಕೇಸನ್ನು ನೀವು ಜಸ್ಟಿಸ್ ಕೊಡಿಸಿದ್ರೆ ಪರಿಸರಕ್ಕೆ ಎಷ್ಟು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟದಾಗುತ್ತೆ, ಹೌದಾ ಅಲ್ವಾ? ಇನ್ನೊಂದು ವಿಚಾರ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಗೆಲ್ಲ ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ, ಕುಟುಂಬ ಎಲ್ಲ ಇದೆ. ಮಕ್ಕಳಿಗೆ ನೋವಾದ್ರೆ ನಾವು ಮಾಡ್ತೀವಿ, ಹೆಂಡತಿಗೆ ನೋವಾದ್ರೆ ಬರ್ತೀವಿ, ಗಂಡಿಗೆ ಹುಷಾರಿಲ್ಲ ಅಂದ್ರೆ ಮಾಡ್ತೀವಿ. ನಮ್ಮ ಕುಟುಂಬ ಇದೆ, ಸಂಬಂಧ ಇದೆ, ಎಲ್ಲ ಇದೆ ಅಲ್ವಾ? ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಡೆತ್ ಪೆಡ್ ಇದ್ರೆ ನಿಮ್ಗೆ ಭಯ ಆಗತ್ತೆ, ನೋವಾಗತ್ತೆ, ನೋವಾಗಲ್ವಾ? ಹಾಗೆ ಕಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಒಂದು ಕುಟುಂಬ ಇದೆ ಮಕ್ಕಳೇ. ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮಲ್ಲಿ ಒಂದು ಮದುವೆ ಆಗ್ತಾರೆ, ಪ್ರೆಗ್ನೆಂಟ್ ಆಗ್ತಾರೆ, ಮಗು ಹುಟ್ಟುತ್ತೆ, ಮಗು ದೊಡ್ಡದಾಗತ್ತೆ. ಇಲ್ಲಿ ಹಾಸ್ಪಿಟಲ್ ಡೆಲಿವರಿ ಆದರೂ ಕೂಡ ಅವರನ್ನು ನೋಡ್ಕೊಳ್ಳಿಕ್ಕೆ, ಆರೈಕೆ ಮಾಡ್ಕೊಳ್ಳಿಕ್ಕೆ ದಾದಿಯರು ಇರ್ತಾರೆ. ಬೇಕಾದ ಫುಡ್ ಬಾಯಿಗೆ ತಂದು ಹಾಕ್ತಾರೆ, ಮಕ್ಕಳನ್ನು ಆರೈಕೆ ಮಾಡ್ತಾರೆ ಅಲ್ವಾ? ಕಾಡಲ್ಲಿ ಇವತ್ತೊಂದು ಜಿಂಕೆ ಇರುತ್ತೆ, ಪ್ರೆಗ್ನೆಂಟ್ ಆಗುತ್ತೆ ಅಲ್ವಾ? ಅದು ಮರಿ ಇರುತ್ತೆ. ಆ ಮರಿಗೆ ಒಮ್ಮೆ ತನ್ನ ಮೊಲೆಯನ್ನು ಕೊಡುತ್ತೆ, ಕುಡಿಸುತ್ತೆ. ಎರಡನೇ ತಾಯಿಗೆ ಮತ್ತೆ ಪುನಃ ಫೀಡಿಂಗ್ ಆಗ್ಬೇಕಿದ್ರೆ ತಾಯಿ ಏನ್ ಮಾಡ್ಬೇಕು? ಕಾಡಿಗೆ ಹೋಗಿ ಸೊಪ್ಪು ತಿನ್ಬೇಕಾ? ಹುಲ್ ತಿನ್ಲೇಬೇಕಾ? ಅದಕ್ಕೆ ಯಾವ ಫೀಡಿಂಗ್ ಮಾಡಿ ತಂದು ಕೊಡೋರು, ಸಿರ್ಲಾಕ್ಸ್, ಹಾರ್ಲಿಕ್ಸ್, ಬೂಸ್ಟ್ ಕೊಡೋರು ಯಾರು ಇಲ್ಲ ಅಲ್ವಾ? ಕಾಡಿಗೆ ಹೋಗುತ್ತೆ ಪುನಃ. ಅಪ್ಪ ಅಷ್ಟರೊಳಗೆ ಕಾವಲು ಕಾಯ್ತಾ ಇರುತ್ತೆ ಮರಿಯನ್ನ ಬುಷ್ ಒಳಗೆ. ನಾವು ಹೋಗ್ತೀವಿ, ಒಳ್ಳೆ ಗೋವಿ ಹಿಡ್ಕೊಂಡು ಇವತ್ತು ಮಸಾಲ ಕಡ್ದಿಡ ಅಂತ ಹೆಂಡತಿಗೆ ಹೇಳಿ ಹೋಗ್ತೀವಿ. ಜಿಂಕೆ ಮೇಯ್ತಾ ಇರುತ್ತೆ, ಠಮ್ ಮಾಡ್ಕೊಂಡು ತಕೊಂಡು ಬಂದು ಆ ಹೆಣ್ಣು ಜಿಂಕೆನ, ತಾಯಿ ಜಿಂಕೆಯನ್ನು ತಕೊಂಡು ಬಂದು ಮಾಂಸ ಮಾಡಿ ತಿಂತೀವಿ. ಒಂದು ದಿವಸದ ಬಾಯಿ ನಮಗೆ ನಾಲಿಗೆ ಚಪಲ. ಅಲ್ಲಿ ತಾಯಿ ಈಗ ಬರ್ತಾಳೆ, ಒಮ್ಮೆ ಮೊಲ ಕುಡ್ದಿರುತ್ತೆ, ಇನ್ನೊಮ್ಮೆ ನಮ್ಮ ತಾಯಿ ಹಾಲು ಕುಡ್ಸಕ್ ಬರ್ತಾಳೆ, ಈಗ ಬರ್ತಾಳೆ ಅಂತ ಮಗು ಕಾಯ್ತಾ ಇರುತ್ತೆ. ಅಪ್ಪನಿಗೂ ಚಡಪಡಿಕೆ, ಬರ್ಲಿಲ್ಲ ಅಪ್ಪನಿಗೆ ಹಾಲು ಕುಡ್ಸಕ್ಕಾಗಲ್ಲ. ಅದು ಮಗು ಮತ್ತೆ ಹುಲ್ ತಿನ್ನಕ್ಕೂ ಆಗಲ್ಲ, ಹೊಟ್ಟೆಗಿಲ್ದೆ ಆ ಮಗುವಲ್ಲಿ ಸಾಯಿ. ನೋಡಿ, ಇದು ಪರಿಸ್ಥಿತಿ. ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ನಮಗೂ ಅವು ಹಾಗೆ ಬದುಕಿದೆ, ಅವುಗಳಿಗೂ ನಮ್ಮ ಹಾಗೆ ಬದುಕಿದೆ. ನಮ್ಮ ಆಸೆಗೆ, ನಮ್ಮ ಕ್ಷಣಿಕ ಸುಖಕ್ಕೆ ನಾವು ಯಾವುದೋ ಒಂದು ಪ್ರಾಣಿಗಳ ಮೇಲೆ ನಾವು ಆಕ್ರಮಣ ಮಾಡ್ತಾ ಇದ್ದೀವಿ, ಜೀವ ಸಂಕುಲವನ್ನು ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಮತ್ತೆ ಇಷ್ಟೆಲ್ಲ ಅನಾಚಾರ ಮಾಡ್ಕೊಂಡು ಯಾವ ದೇವಸ್ಥಾನ, ಚರ್ಚು, ಮಸೀದಿ ಸುತ್ತಿ ಎಷ್ಟು ದುಡ್ಡನ್ನ ಡಬ್ಬೆ ಯಾವುದಕ್ಕೆ ಹಾಕಿ, ಯಾವ ದೇವರು ನಿಮ್ಗೆ ಸ್ವರ್ಗಕ್ಕೆ ಸೇರಿಸಲ್ಲ, ಯಾರೋ ನಿಮ್ಗೆ ಕ್ಷಮಾರ್ಪಣೆ ಕೊಡಲ್ಲ. ಭಟ್ರು ಹೇಳ್ಬೋದು, ಪುರೋಹಿತರು ಹೇಳ್ಬೋದು, ಸಕಲ ವ್ಯಾಧಿ ನಿವಾರಣಂ ದುರಿತೋಪಶಮನಂ ಅಂತ ಹೇಳಿ ಸಂಪೂರ್ಣ ಫಲಪ್ರಾಪ್ತಿ ತಂದುಕೊಡ್ಬೋದು. ಅದರಿಂದ ಯಾವ ಪಾಪವೂ ನಾಶ ಆಗುವುದಿಲ್ಲ. ಅದರಿಂದ ಅರ್ಥ ಮಾಡ್ಕೊಂಡು ಬದುಕಿದಾಗ ತನ್ನಂತೆ ಪರರ ಬದುಕಿದರೆ ಭಿನ್ನಾಳ ಮತ್ತು ಸರ್ವಜ್ಞ ಅಂತ ಹೇಳಿದಾಗೆ, ತನ್ನಂತೆ ಪರರಿಗೆ ಜೀವ ಇದೆ ಅಂತ ಕಂಡುಕೊಂಡು ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಯಿತು ಮಕ್ಕಳೇ. ಇನ್ನು ಹೋರಾಟ ಅಂದ್ರೆ ನೀವು ಅನ್ಸ್ಬೋದು, ಸರ್ ಎಲ್ಲ ಸರಿ, ನೀವು ಹೇಳೋದೆಲ್ಲ ಸರಿ, ನಾವೇನ್ ಮಾಡೋದು? ನಾನೊಂದು ಸ್ಟೂಡೆಂಟ್ಸು, ನಮ್ಗೆ ಇದ್ರ ವಿರುದ್ಧ ಧ್ವನಿ ಎತ್ತಕ್ಕಾಗತ್ತಾ? ಹೋರಾಟ ಮಾಡಿದ್ರೆ ಬೇರೆ ಬೇರೆ ಕಡೆ ಹೊಡಿತಾರೆ, ಶೂಟ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಪೊಲೀಸ್ ಹಾಕೊಂಡು ಹೋಗ್ತಾರೆ, ಏನೇನೋ ಮಾಡ್ತಾರೆ, ಏನ್ ಮಾಡ್ಬೋದು ಅಂತ ಹೇಳಿ. ಹೋರಾಟ ಅಂದ್ರೆ ಪರಿಸರ ಹೋರಾಟ. ಎಸ್ಪೆಷಲಿ ಬಂದೂಕ ಹಿಡ್ಕೊಂಡು ನಕ್ಸಲ್ ಆಗಿ ಕಾಡಲ್ಲಿ ಕೂತ್ಕೊಳ್ಬೇಕಂತ ಹೇಳಿ ಇಲ್ಲ. ಹೋರಾಟ ನಮ್ಮಲ್ಲಿ ಕೆಲವು ರಕ್ಷಣಾ ವೇದಿಕೆಗಳು, ಹೋರಾಟ ಸಮಿತಿಗಳು ಏನೇನೋ ಮಾಡ್ಕೊಂಡಿದ್ದಾರೆ. ಆ ಹೋರಾಟ ಅಲ್ಲ. ಹೋರಾಟವನ್ನು ಹೊಟ್ಟೆಪಾಡಿಯಾಗಿ ಮಾಡ್ಕೊಂಡಿರುವಂಥದ್ದು ಹೋರಾಟ ಅಲ್ಲ. ಹೋರಾಟಗಾರರಿಗೆ ಹೊಟ್ಟೆ ಬೇರೆ ಉದ್ಯೋಗ ಇರಬೇಕು. ಹೋರಾಟ ಅನ್ನುವಂಥದ್ದು ತಮ್ಮ ಬದುಕಿನ ಹಕ್ಕಿಗೆ, ಸಾಮಾಜಿಕ ನ್ಯಾಯಕ್ಕೆ ಇರುವಂಥ ಒಂದು ತುಡಿತ ಆಗಿರ್ಬೇಕು. ಅದು ಹೋರಾಟ. ಅಂತ ಹೋರಾಟ ಮಾಡಿ ಏನು ನಮಗೆ ಅಪಾಯ ಆಗಲ್ಲ.
ನೋಡಿ ಕಾಮನ್ ಏನ್ ಮಾಡ್ಬೋದು ಅಂತೇಳಿ ನಿಮ್ಮೊಂದು 3 ಉದಾಹರಣೆ ಕೊಡ್ತೇನೆ ಮಕ್ಕಳೇ. ನಮ್ಮಲ್ಲಿ ಮಚ್ಚಿನ ಬೆಳ್ತಂಗಡಿಯಲ್ಲಿ ಮಚ್ಚಿನ ಅಂತ ಒಂದು ಊರಿದೆ. ಆ ಊರಲ್ಲಿ 2003ನೇ ಇಸ್ವಿವರೆಗೂ ಕರೆಂಟ್ ಇರಲಿಲ್ಲ. ನಮ್ಮ ರವಿ ಅಂತ ಒಬ್ಬ ನಮ್ಮ ಫ್ರೆಂಡ್ ಇದ್ದ. ಆತ ಆ ಊರಿಗೆ ಹೋದಾಗ ಎಲ್ಲ ಅಲ್ಲಿ ಇಡೀ ಊರಲ್ಲಿ ಕರೆಂಟ್ ಇಲ್ಲ, ಮಕ್ಕಳು ವಾಲಿಬಾಲ್ ಆಡ್ತಾ ಇದ್ರು ಹುಡುಗರು. ಏನ್ರಿ ನಿಮ್ಮ ಊರಿಗೆ ಕರೆಂಟ್ ಇಲ್ಲ ಕೇಳಿದಾಗ, ಇಲ್ಲ ನೀವು ನಿಮ್ಮಲ್ಲಿ MLA ಗಳು ಮಿನಿಸ್ಟರ್ಗಳು ಬಂದ್ರೆ ಯಾಕೆ ಹೇಳ್ತಾ ಇಲ್ಲ ಅಂತ. ಪ್ರತಿ ಸಾರಿ ಇಲೆಕ್ಷನ್ಗಿಂತ ಮೊದಲು ಹೇಳ್ತೀವಿ, ಹಾಕ್ತಾ ಇಲ್ಲ. ಮೆಸ್ಕಾಂ ಅಂತ ಕೇಳಿದ್ರೆ ಅದು ಅಲ್ಲಿಂದ ಅಲ್ಲಿಗೆ ತುಂಬಾ ಕಂಬಗಳು ಬೇಕಾಗುತ್ತೆ, ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಅದಕ್ಕೆ ಹಾಕ್ತಾ ಇಲ್ಲ. ಆಯ್ತಪ್ಪ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಎಲ್ಲರ ಹತ್ರ ಮೊಬೈಲ್ ಇದೆ. ಆ ಮೊಬೈಲ್ ಅನ್ನು ಮನೆ ಊರಲ್ಲಿ ಯೂಸ್ ಮಾಡಲ್ಲ, ಸಿಟಿಗೆ ಬಂದು ಅಲ್ಲಿ ಮಾತ್ರ ಯೂಸ್ ಮಾಡಕ್ಕೆ ಇವರಿಗೆ. ಆಯ್ತು, ಇಂಥ ಸಂಡೆ ಬರ್ತೀವಿ, ಇಂಥ ಜಾಗದಲ್ಲಿ ಸೇರ್ಕೊಳ್ಳಿ ಅಂತ ಅಷ್ಟು ಜನರನ್ನ ಆ ಜಾಗದಲ್ಲಿ ಸೇರಿಸ್ಕೊಂಡು ಆ ದಿವಸ ಮೆಸ್ಕಾಮಿನ MD ಅವರಿಗೆ ಫೋನ್ ಕಾಲ್, ಎಷ್ಟು ಜನ ಹೆಂಗಸರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲರಿಂದ ಫೋನ್ ಕಾಲ್, ಬೆಳಗಿನ ಸಂಜೆವರೆಗೆ. ಸರ್ ನಿಮ್ಮ ಮನೆಯಲ್ಲಿ ಅವ್ರ ಫೋನ್ ಲ್ಯಾಂಡ್ಲೈನ್ಗೆ ಎತ್ತಿದ್ರು, ಅವ್ರ ಹೆಂಡತಿ ಎತ್ತಿದ್ರು ಫೋನು. ಮೇಡಮ್ ನಿಮ್ಮ ಮನೇಲಿ ಏನು ಇಡ್ಲಿ ತಿಂಡಿ ಏನೋ ಇಡ್ಲಿ ನೋಡಿ ಮೇಡಮ್, ಯಾವ್ದು ನೀವೇ ಕಾಡ್ತಿದ್ದ? ಇಲ್ಲ ನಾವು ಗ್ರೈಂಡ್ರಲ್ಲಿ. ಮೇಡಮ್ ನಮ್ಮ ಮನೇಲಿ ಡೈಲಿ ಸಜ್ಜಿಗೆ ಕಡಿಲಿಕ್ಕೆ ಕರೆಂಟ್ ಇರೋದಿಲ್ಲ, ನಮ್ಮ ಊರಿಗೆ ಕರೆಂಟ್ ಇಲ್ಲ, ನಿಮ್ಮ ಯಜಮಾನಿಗೆ ಹೇಳಿ ಕರೆಂಟ್ ಹಾಕ್ಸಿಕೊಡಿ ನಮಗೆ ಅಂತ ಒಂದು ಮಹಿಳೆ ಇದ್ರು. ಮತ್ತೊಬ್ಬ ಹೇಳೋದು, ಸರ್ ನೀವು ಇಸ್ತ್ರಿ ಹಾಕೊಂಡು ಕಾಲೇಜಿಗೆ ಹೋಯ್ದು ಆಫೀಸ್ಗೆ ಹೋಗ್ತೀರಾ ಶರ್ಟಿಗೆ, ನಮ್ದು ಇಸ್ತ್ರಿ ಹಾಕಲಿಕ್ಕೆ ತಂಬಿಗೆ ನಾವು ಕೆಂಡ ಹಾಕೊಂಡು ತಿಕ್ಕು ಸರ್, ನಮ್ಮ ಮಕ್ಕಳಿಗೆ ಇಸ್ತ್ರಿ ಹಾಕಕ್ಕೆ ಇಲ್ಲ, ನೀವು ಒಂದು ನಮ್ಮ ಮನೆಗೆ ಕರೆಂಟ್ ಕಳಿಸಿಕೊಡಿ ಸರ್. ಆ ಮನುಷ್ಯ ಫೋನ್ ರಿಸೀವ್ ಮಾಡಿ ಸಾಕಾಯ್ತು, ಕಟ್ ಮಾಡ್ದ. ಅವನ ಡ್ರೈವರಿಗೆ ಫೋನು, ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ದ, ಲ್ಯಾಂಡ್ಲೈನಿಗೆ ಫೋನು ಬಿಟ್ಟೇ ಇಲ್ಲ. ಇವರು ಬೆಳಗಿನ ಸಂಜೆವರೆಗೆ 50 ಜನ ಸೇರ್ಕೊಂಡು ಫೋನ್ ಮಾಡಿಸಿದ್ದು. ಯು ಕಾಂಟ್ ಬಿಲೀವ್ ಮಕ್ಕಳೇ, 15 ದಿವಸಗಳೊಳಗೆ ಕಂಬ ಬಂದಿದೆ, ಟ್ರಾನ್ಸ್ಫಾರ್ಮರ್ ಬಂದಿದೆ, 1 ತಿಂಗಳೊಳಗೆ ಅಲ್ಲಿ ವಿದ್ಯುತ್ ಬಂದಿದೆ. ವಿದ್ಯುತ್ ಬಂತು. ಒಂದು ದಿವಸ ಅಲ್ಲಿ ಮಚ್ಚಿನದ ಒಬ್ಬ ಮುಸ್ಲಿಂ ಒಬ್ಬ ಎಲೆಕ್ಟ್ರಾನಿಕ್ ವ್ಯಾಪಾರಿ ಈ ನನ್ನ ದೋಸ್ತಿಯನ್ನು ಹಿಡ್ಕೊಂಡು ಬಂದಿದ್ದಾನೆ ಇವನ ಆಫೀಸಿಗೆ, ಇವನ ಮನೆಗೆ 1 kg ಸ್ವೀಟ್ ಹಿಡ್ಕೊಂಡು ಬಂದಿದ್ದಾನೆ. ಏನ್ರಿ ಇಲ್ಲಿ ಕರೆಂಟ್ ಅಲ್ಲಿ ನೀವು ಆದೇಶ ಬಂದು ಮಾಡಿಸಿಕೊಟ್ಟು ಹೋದ್ರಿ ಅಲ್ಲ, ಅದಕ್ಕೆ ನಿಮ್ಗೊಂದು ಸ್ವೀಟ್ ಕೊಟ್ಟು ಹೋಗೋಣ. ಅಲ್ಲ ನಿಮ್ಮ ಮನೆಯಲ್ಲಿ ಉಂಟಾ? ಅಲ್ಲ ನಮ್ಮ ಮನೆ ಅಲ್ಲ, ನಮ್ಮ ಮನೆಯಲ್ಲಿ ಬೆಳ್ತಂಗಡಿಯಲ್ಲಿ, ಆದ್ರೆ ನಮ್ದು 1 ತಿಂಗಳೊಳಗೆ ನಮ್ದು 60 TV ಸೇಲ್ ಆಯ್ತು ಸರ್, ಅದಕ್ಕೆ ನಿಮ್ಗೊಂದು ಸ್ವೀಟ್ ಕೊಟ್ಟು ಹೋಗುವಂತ ಬಂದೆ ಅಂತ. ಇನ್ನೂ ಒಂದು ವಿಶೇಷ ಅಂದ್ರೆ, ಇಷ್ಟೆಲ್ಲ ಮಾಡಿಕೊಟ್ಟಂತ ರವಿಯ ವಿದ್ಯಾರ್ಥಿ ಏನಿರ್ಬೋದು, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರ್ಬೋದು ಹೇಳಿ? ಎಷ್ಟಿರ್ಬೋದು? 6ನೇ ಕ್ಲಾಸ್ ಮಕ್ಕಳು, 6ನೇ ಕ್ಲಾಸ್. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಇಡೀ ಎಂಡೋಸಲ್ಫಾನ್ ಪೀಡಿತರು 8,500 ಜನ, 8,300 ಜನ ಇವತ್ತು ಮಾಂಸದ ಮುದ್ದೆಯಾಗಿ ಒದ್ದಾಡ್ತಾ ಇರುವಾಗ, ಸಂಜೀವಣ್ಣ ಅಂತ ಹೇಳಿ ಪುತ್ತೂರಿನ ಕಬಕದ ಸಂಜೀವಣ್ಣ ಅಂತ ಒಬ್ಬ ವ್ಯಕ್ತಿ ಈ ಎಂಡೋಸಲ್ಫಾನ್ ಯಾಕೆ ಹೀಗಾಗ್ತಾ ಇದೆ, ಈ ರೀತಿ ಜನ ಯಾಕೆ ಹುಡ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಸಂಶಯಗೊಂಡು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸಿಗೆ ಹೋಗಿ ಅದರದ್ದು ಮಾಹಿತಿ ತಕ್ಕೊಂಡು ಎಂಡೋಸಲ್ಫ್ ಯಾವಾಗ ಹಾಕಿದ್ರು, ಅದರಲ್ಲಿ ಏನು ಕೆಮಿಕಲ್ ಇದೆ ಎಲ್ಲವನ್ನು RT ಹಾಕಿ 7,000 ಪುಟಗಳ RT ದಾಖಲೆಗಳನ್ನು ತಕ್ಕೊಂಡು ನಮ್ಮ ಗುರುಗಳಾದ ಡಾಕ್ಟರ್ ರವೀಂದ್ರ ಶಾಂತಾದ್ ಅವರ ಕಚೇರಿಗೆ ಬಂದು ಇದನ್ನು ಕೊಟ್ಟು ಅದನ್ನ ಇವರು ಕೋರ್ಟಿಗೆ ತಗೊಂಡು ಬಂದು ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ಯಾರು ಕಪಿಲ್ ಸಿಬ್ಬಲ್ ಅಂತ ದೊಡ್ಡ 24 ಕಂಪನಿಗೆ 24 ಅಡ್ವೊಕೇಟ್ಗಳ ಎದುರು ನಮ್ಮ ಗುರುಗಳಾದ ಡಾಕ್ಟರ್ ರವೀಂದ್ರ ಶಾಂತಾದ್ ಒಬ್ಬರು ವಾದ ಮಾಡಿ ಎಂಡೋಸಲ್ಫಾನ್ 2011ರಲ್ಲಿ ಬ್ಯಾನ್ ಮಾಡಿಸಿದ್ರು. ಅಷ್ಟು ದಾಖಲೆಗಳನ್ನ ಸಂಗ್ರಹಿಸಿ ಇವತ್ತು ಎಂಡೋಸಲ್ಫಾನ್ 8,300 ಮಕ್ಕಳಿಗೆ ಮಾಶಾಸನ ಕೊಡಿಸ್ತಕ್ಕಂಥ ಹೋರಾಟ ಮಾಡಿದ ಸಂಜೀವಣ್ಣನ ಎಜುಕೇಶನ್ ಎಷ್ಟು ಗೊತ್ತುಂಟ ಮಕ್ಕಳಿಗೆ? ನಿಮಗೆ ಎಷ್ಟಿರ್ಬೋದು ಹೇಳಿ? 3ನೇ ಕ್ಲಾಸ್. ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ಮಕ್ಕಳೇ. ಇವತ್ತು ಹೊಸನಗರದಲ್ಲಿ ಗಿರೀಶ್ ಆಚಾರ್ ಅಂತ ಇದ್ದಾರೆ. ಗಿರೀಶ್ ಆಚಾರ್ ಈ ಮನುಷ್ಯ, ನೀವು ಪೇಪರ್ ಓದ್ರಿ ಮಕ್ಕಳೇ, ಪರಿಸರದ ಬಗ್ಗೆ. ಈಗ ಪ್ರಜಾವಾಣಿಯಲ್ಲಿ ಕೆಲವೊಂದು ಪುಟಗಳು ಪರಿಸರಕ್ಕಾಗಿ ಬರೆದಿರ್ತಾರೆ, ಕನ್ನಡ ಪ್ರಭದಲ್ಲೂ ಕೂಡ ಕೆಲವೊಂದು ಪೇಜ್ಗಳನ್ನ ಪರಿಸರಕ್ಕಾಗಿ ಹಾಕ್ತಾರೆ. ಸ್ವಲ್ಪ ಪೇಪರ್ ಅನ್ನು ಓದಿ ನಿಮ್ಮ ಲೈಬ್ರರಿಯಲ್ಲಿ. 3,50,000 ಎಕರೆಯನ್ನು ಭೂಗಂಡನ್ನು ಶಿವಮೊಗ್ಗದಲ್ಲಿ ಒತ್ತುವರಿ ಮಾಡಿಕೊಂಡು, ಕಾಡನ್ನು ಒತ್ತುವರಿ ಮಾಡಿಕೊಂಡು, ಮರಗಳನ್ನು ಕಡಿದು ಇವರು ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಾಗ ಅದನ್ನು ಹೈಕೋರ್ಟಿಗೆ ಹಾಕಿ ಅದನ್ನು ಅರಣ್ಯ ಇಲಾಖೆಗೆ ಮ್ಯೂಟೇಷನ್ ಮಾಡಿಸಿಕೊಟ್ಟು ಮತ್ತೆ ಈ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಾಗ ಇದನ್ನು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಮಾಡಿಸಿ 3.5 ಲಕ್ಷ ಹೆಕ್ಟೇರ್ ಅರಣ್ಯ ಭೂಮಿಯನ್ನ ಪುನಃ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೆಗೆಸಿಕೊಟ್ಟಂತ ಗಿರೀಶ್ ಆಚಾರ್ಯ ವಿದ್ಯಾರ್ಥಿ ಎಷ್ಟು ಗೊತ್ತಿದೆ ಮಕ್ಕಳೇ? 9ನೇ ಕ್ಲಾಸ್. ಈ ಗಿರೀಶ್ ಆಚಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಹೊಟ್ಟೆಪಾಡಿಗೆ ಓಮಿನಿ ಡ್ರೈವಿಂಗ್ ಓಡಿಸ್ತಾ ಇದ್ದಾರೆ. ಮೇಸ್ತ್ರಿ ಸಂಜೀವಣ್ಣ ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇವರು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ 3ನೇ ಕ್ಲಾಸ್ 9ನೇ ಕ್ಲಾಸ್ ಕಲ್ತಂತ ಇವರೇ ಇಷ್ಟು ಮಾಡ್ಬೇಕಿದ್ರೆ ನೀವು ಡಬಲ್ ಡಿಗ್ರಿ ಹೋರಾಡೋರು ನಮ್ಗೆ ಪರಿಸರದ ಬಗ್ಗೆ ಗೊತ್ತಿಲ್ಲ, ಪರಿಸರ ಹೋರಾಟದ ಬಗ್ಗೆ ಗೊತ್ತಿಲ್ಲ, ಬರೀ ನಾವು ಇವತ್ತು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಗೀಸ್ಕೊಂಡು ಪಾರ್ಕ್ ಕ್ಲಬ್ ಪಿಕ್ಚರ್ ಅಂತ ಹೇಳಿ ಅದ್ರ ಬಗ್ಗೆ ಉಳ್ಕೊಂಡಿದ್ದೀವಿ. ನಮ್ಮ ಬದುಕಿಗೆ ನಾವೇ ನಾಚಿಕೆ ಪಡ್ಕೋಬೇಕಾ ಬೇಡವಾ? ಹಾಗಾದ್ರೆ ಏನಾದ್ರೂ ಅವ ಅಂತ 3 ಜನ ನೋಡ್ಕೊಂಡು ನಮ್ಮ ಬದುಕಿಗೆ ಅವ್ರು ಮಾಡೆಲ್ ಆಗ್ಬೇಕಾ ಬೇಡವಾ?
ನಾವು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕಾ ಬೇಡವಾ? ಏನಾದ್ರೂ ಈ ಕತೆ ಕೇಳಿದ್ಮೇಲೆ ಆದ್ರೂ ನಿಮ್ಗೆ ಏನಾದ್ರೂ ಸೊಸೈಟಿಗೆ, ಪರಿಸರಕ್ಕೆ, ಪರಿಸರ ಉಳಿಸ್ಕೊಳ್ಳಿಕ್ಕೆ ನಿಮ್ಮದೇನಾದ್ರೂ ಕೊಡುಗೆ ಕೊಡ್ಬೇಕು ಅನಿಸ್ತಾ ಉಂಟಾ? ಮಕ್ಕಳು ನಿಮ್ಗೆ ಹೇಳಿ, ಕೊಡ್ಬೇಕು ಅನಿಸ್ತಾ ಉಂಟಾ? ಇಲ್ಲ ಇವತ್ತು ಯಾಕೆ ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿದ್ದಾರೆ ಅಂತ ಊಟ ಆಯ್ತು ಬಿಟ್ಟರೆ ಸಾಕು, ಹೋಗ್ತೀವಿ ಅಂತ ಅನಿಸ್ತು, ಬಸ್ ಹತ್ತಿ ಹೋಗ್ತೇವೆ ಅಂತ ಉಂಟ. ಕೈ ಎತ್ತಿ ನೋಡು, ಏನಾದ್ರೂ ನಮಗೆ ಪರಿಸರಕ್ಕೆ ಕೊಡುಗೆ ಕೊಡ್ಬೇಕಂತೇಳಿ ಹೇಳಿ ಒಂದು ಇಚ್ಛೆ ಬಂದವರು 10 ಜನ ಕೈ ಎತ್ತಿ ನಮ್ಗೆ ಖುಷಿ. ಎತ್ತಿ ನೋಡು. ಕೈ 20 ವರ್ಷಗಳಿಂದ ಹೋರಾಟವನ್ನು ನಾನು ಪ್ರಾರಂಭ ಮಾಡುವಾಗ ಬೀದಿ ಹೋರಾಟದಿಂದ ಪ್ರಾರಂಭ ಮಾಡಿದ್ದು. ನಾನು ಹೊಟ್ಟೆಪಾಡಿಗೆ ಇದು ಟೈಲ್ಸಿನ ಅಂಗಡಿ ಮಂಗಳೂರು ವಿಜಯಲ್ಲಿ ಸಣ್ಣ ಪುಟ್ಟ. ನಾನು ಯಾಕೆ ಪರಿಸರಕ್ಕೆ ಹೋರಾಟಕ್ಕೆ ಬಂದೆ ಅಂತ ಹೇಳಿದ್ರೆ, ನಾನು ಹುಟ್ಟಿ ಬೆಳೆದು ಪಶ್ಚಿಮ ಘಟ್ಟದ ಕಾಡಿನ ಒಂದು ಇದು ಜಾಗದೊಳಗೆ. ಬೆಳಿಗ್ಗೆ ಇದ್ರೆ ಅಪ್ಪನ ಜೊತೆ ಕಾಡಿಗೆ ಹೋಗಿ ಸೌದೆ ಸೊಪ್ಪು ಇದನ್ನೆಲ್ಲ ತಗೊಂಡು ಬಂದು ದನದ ಕಾಲುಗಳಲ್ಲಿ ಹಾಕಿದ ಕೊಟ್ಟಿಗೆ ಹಾಕಿ ಹಿಟ್ಟಿನ ದೋಸೆನ ಚಪಾತಿನ ತಿಂದ್ಕೊಂಡು 10-15 ಕಿಲೋಮೀಟರ್ ಕಾಡನ್ನು ನಡ್ಕೊಂಡು ಹೋಗಿ ಡಿಗ್ರಿವರೆಗೆ ಹೋಗಿ ನಾವು ನಡ್ಕೊಂಡು ಬಂದವು. ನಮಗೆ ಪಾಕೆಟ್ ಮನಿ ಇಲ್ಲ ಮಕ್ಕಳು. ನಿಮ್ಗೆಲ್ಲ ಈಗ ನಿಮ್ಮ ಅಪ್ಪ ಅಮ್ಮ ಕನಿಷ್ಠ ಒಂದು ವಾರಕ್ಕೆ 500 ರೂಪಾಯಿ ಆದ್ರೂ ಕೊಡ್ತಾರಾ ಇಲ್ವಾ? ಸಾಕಾಗ್ಲಿಕ್ಕಿಲ್ಲ, ದಿವಸಕ್ಕೆ 500 ರೂಪಾಯಿ ಬೇಕಾದಿತ್ತು. ನಮಗೆ ಪಾಕೆಟ್ ಮನಿ ಕೊಡ್ತಾ ಇದ್ದು ಯಾವ ಗೊತ್ತಾ? ಅವಾಗ ನನ್ನ ಹಾಗೆ 100-150 ಮಕ್ಕಳಿಗೆ ಪಾಕೆಟ್ ಮನಿ ಕೊಡ್ತಾ ಇರುವಂಥದ್ದು, ಹೊಟ್ಟೆ ತುಂಬಿಸ್ತಾ ಇದ್ದಿದ್ದು ಕಾಡು. ಕಾಡಿನ ದಾರಿಯಲ್ಲಿ ನಮಗೆ ನೇರಳೆ ಹಣ್ಣು, ಮತ್ತೆ ಬುಗುರಿ ಹಣ್ಣು, ಮುಳ್ಳು ಹಣ್ಣು, ಚೇರ್ ಹಣ್ಣು, ಮಾವಿನ ಹಣ್ಣು, ಆ್ಯಪಲ್ಸ್ ಪ್ರತಿ ಸೀಸನ್ಗೆ ನಮಗೆ ಹೊಟ್ಟೆ ತುಂಬಿಸ್ತಾ ಇತ್ತು. ಕಾಡಲ್ಲಿ ನದಿ ಹರಿತಾ ಇತ್ತು, ಅದೇ ನೀರು ಕುಡ್ಕೊಂಡು ಹೋಗ್ತಾ ಇದ್ವಿ. ಜೋರು ಕಾಡನ್ನು ನಡ್ಕೊಂಡು ಬರುವಾಗ ಗಾಳಿ ಮಳೆ ಬಂದರೆ ಎಲ್ಲ ಕೊಡೆಯನ್ನು ಒಟ್ಟು ಸೇರಿಸ್ಕೊಂಡು ಉಪ್ಪಾಗಿ ಕೂತ್ಕೊಳ್ತಾ ಇದ್ವಿ. ಕಾಡಿನಲ್ಲಿ ನಾವು ಶಾಲೆ ಹೋಗುವಾಗ ನವಿಲು ಮರಿನೋ, ಮೊಲದ ಮರಿನೋ, ಜಿಂಕೆ ಮರಿನೋ ಓಡಾಡ್ ನೋಡ್ಕೊಂಡು ನಾವು ಕೈ ತಟ್ಟಿ ಕುಣಿತಾ ಇದ್ವಿ. ಚಿಕ್ಕವರು ನೀವು ನಮ್ಮ ಹಳ್ಳಿಯಲ್ಲಿ ನಾವು ಚಿಕ್ಕವರಿರುವಾಗ ರಾತ್ರಿ ಊಟ ಮಾಡೋದು ಮನೆ ಒಳಗಲ್ಲ, ನಾವು ಡೈನಿಂಗ್ ಟೇಬಲ್ ಎಲ್ಲ ಮನೆ ಹೊರಗಡೆ ಅಂಗಣದಲ್ಲಿ. ಕಾಡಕ್ಕಿಯ ಒಂದು ಕೂಗು, ಆಚೆಗೆ ನರಿಯಣ್ಣನ ಕೂಗು, ಚಂದಮಾಮ, ನಕ್ಷತ್ರ ಇವರೆಲ್ಲ ನೋಡಿಕೊಂಡು ನಾವು ಗಂಜಿನೋ ಚಟ್ನಿನೋ ಹಾಕೊಂಡು ತಿಂತಾ ಇದ್ವಿ. ಆದ್ರೆ ಇವತ್ತು ನಮ್ದು ಎಜುಕೇಶನ್ ಸಿಸ್ಟಮೇ ಚೇಂಜ್ ಆಗಿದೆ. ಚಂದಮಾಮಿಗೆ ಹೋಗಿ ಚಂದಮಾಮ ಇಲ್ಲ, ಮೂನಾಗಿದ್ದಾನೆ. ನರಿ ಅಣ್ಣ ಹೋಗಿ ಫಾಕ್ಸ್ ಆಗಿದೆ. ಮಂಗಣ್ಣ ಹೋಗಿ ಹೋಗಿದೆ ಮಂಕಿ ಆಗಿದೆ. ಈ ಅಣ್ಣ ಮಾಮ ಇವುಗಳು ಪರಿಸರವನ್ನು ನಮ್ಮ ಜೊತೆ ಬೆಸಿತಿತ್ತು. ಇವತ್ತು ನಾವು ಇದನ್ನೆಲ್ಲ ಇಂಗ್ಲಿಷ್ ಕಲ್ಚರಲ್ಲಿ ಅದನ್ನೆಲ್ಲ ಕಟ್ ಆಫ್ ಮಾಡಿ ಬಿಸಾಕಿದ್ದೀವಿ. ನಾವು ಚಿಕ್ಕದಿರುವಾಗ ಡ್ಯಾನ್ಸ್ ಮಾಡ್ತಿದ್ದೀವಿ, ಆಟ ಆಡ್ತಿರುವಾಗ ಬೈಲಲ್ಲಿ ಮಳೆ ಬಂದ್ರೆ ಬಾರೋ ಬಾರೋ ಮಳೆರಾಯ, ಹುಯ್ಯೋ ಮಳೆರಾಯ ಅಂತ ನೆನ್ಕೊಂಡು ಕುಳಿತಿದ್ವಿ. ಇವತ್ತು ಹಾಗೆ ಅಲ್ಲ. ರೈನ್ ಗೋ ಅವೇ ಆಲ್ ದಿ ಚಿಲ್ಡ್ರನ್ಸ್ ಆನ್ ದಿ ವೇ ಅಂತ ಹೇಳಿ ಒದ್ದೆ ಆಗ್ಬಾರ್ದಂತ ಮಳೆಯನ್ನು ವಾಪಸ್ ಕಳಿಸ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ನಾವು ಬೆಳೆದ್ಬಿಟ್ಟಿದ್ದೀವಿ ಮಕ್ಕಳಿಗೆ. ಆದ್ರೂ ಮಳೆ ಹೋಗ್ತಾ ಇದೆ ನೋಡಿ. ಮಂಗಳೂರಿನ ಬಿಜೆಯಲ್ಲಿ ಫಸ್ಟ್ ನನ್ನ ಹೋರಾಟ ಯಾಕೆ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಮತ್ತೆ ನಾವು ನೀವು ಒಂದು ಕ್ವಶನ್ ಕೇಳಲಿಕ್ಕಿದ್ರೆ ಕ್ವಶನ್ ಕೇಳ್ಬೋದು. ಮಂಗಳೂರಿನ ಬಿಜೆಯಲ್ಲಿ ನನ್ನ ಅಂಗಡಿ ಇದ್ದಾಗ ಬಿಜೆಯ ನ್ಯೂ ರೋಡಲ್ಲಿ ಒಂದು ಇಷ್ಟಿಷ್ಟು ದಪ್ಪದ ಒಂದು 7 ಮರ ಇತ್ತು ರಸ್ತೆ ಸೈಡ್. ರಸ್ತೆ ಅಭಿವೃದ್ಧಿ ಹೆಸರಿಗೆ ಮರವನ್ನು ಕಡಿಲಿಕ್ಕೆ ಹೊರಟರು. ಆಕ್ಚುಲಿ ಕಡಿಯುವ ಅಗತ್ಯನೇ ಇರಲಿಲ್ಲ, ಸ್ವಲ್ಪ ಅದನ್ನು ರೋಡನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ಬೋದಿತ್ತು. ನಮಗೆ ಅಲ್ಲಿ ಇಂಜಿನಿಯರಿಗೆ ದೂರದರ್ಶನದಲ್ಲಿ ನೋಡುವಾಗ 90 ಡಿಗ್ರಿಯೇ ತೋರ್ಬೇಕಂತೇಳಿ ಹೇಳಿ ಆ 7 ಮರವನ್ನು ಕರೀಲಿಕ್ಕೆ ಸ್ಕೆಚ್ ಹಾಕಿದ್ರು. ನನಗೆ ವಿಷಯ ಬಂದು ನಾನು ಸ್ಪಾಟಿಗೆ ಹೋಗುವಾಗ 6 ಮರ ಕಡ್ದೆ. ಇದು 2001 ಇಸ್ವಿಯಲ್ಲಿ. 7ನೇ ಮರಕ್ಕೆ ಅರ್ಧ ಬಿಟ್ಟಿದ್ರು. ಆವಾಗ ಮ್ಯಾನ್ಯಲ್ ಅರ್ಧ ಸೀದಾ ಮರ ಹತ್ತಿ ಕೂತ್ಕೊಂಡೆ. ಟಾಪಿಗೆ ಹೋಗಿ ಒಂದು 15-30-40 ಅಡಿ ಹತ್ತಿ ಕೂತ್ಕೊಂಡೆ. ಕಡಿರಿ ಈಗ ಮರ ಅಂತ. ಆವಾಗ ನನ್ನದು ಜನಬಲವೂ ಇಲ್ಲ, ಏನೂ ಇಲ್ಲ. ಇದು ರಸ್ತೆ ಮಾಡ್ಬೇಕಂತ ಆಯ್ತು, ಪರ್ಮಿಷನ್ ಇದ್ರೆ ತೋರಿಸಿ ಅಂತ ಹೇಳಿ ಪರ್ಮಿಷನ್ ಕೂಡ ತಗೊಂಡಿರಲಿಲ್ಲ. ಅರ್ಧ ಗಂಟೆಯಲ್ಲಿ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆದೇಶದ ಸೇಮ್ ಪರ್ಮಿಷನ್ ತಗೊಂಡು ಬಂದ್ರು. 7 ಮರಕ್ಕೆ ಬದಲಾಗಿ ಕಾನೂನು ಪ್ರಕಾರ 14 ಗಿಡ ನೆಡಲಿಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇಳಿ ಅಂತ. ಆಯ್ತು ಹೇಳಿದೆ. ಈಗ ನೋಡಿ ಅಲ್ಲಿ 14 ಮರ ನಟ್ಟಿದ್ದು ಯಾವ್ದು ಗೊತ್ತುಂಟ? ಅಕೇಶಿಯ ಗಿಡಗಳನ್ನ 1 ಅಡಿಗೆ ಭತ್ತದ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡ್ತಾರೆ ನೋಡಿ, ಹಾಗೆ ನಟ್ಟು ಹೋಗಿದ್ದಾರೆ. ಇದಕ್ಕೆ ಹೇಳಿದ್ದು ಅರಣ್ಯ ಕಾಯ್ದೆ ಅನುಷ್ಠಾನ ಅಂದ್ರೆ ಟಿವಿಯಲ್ಲಿ ಬರ್ತಕ್ಕಂಥ ಸೊಳ್ಳೆ ಆಗ್ತಿದ್ದಂಗೆ ಈಗ ಸದ್ಯಕ್ಕೆ. ಅದು ಅನುಷ್ಠಾನ ನೀವು ಪುಸ್ತಕದಿಂದನೋ ಅಥವಾ ಅಧಿಕಾರಿಗಳು ಮಾಡ್ತಾರಂತೇಳಿ ಕೂತ್ಕೊಂಡು ಸಾಲದು, ನಾವು ನೀವು ಮಾಡಬೇಕು ನೋಡಿ. ನದಿ ನಾಶ ಆದ್ರೆ ಸಂಸ್ಕೃತಿ ಹೇಗೆ ನಾಶ ಆಗುತ್ತೆ, ಪರಿಸರ ಹೇಗೆ ನಾಶ ಆಗುತ್ತೆ ಅಂತ ಇನ್ನೊಂದು ಜೀವಂತ ಉದಾಹರಣೆ ಕೊಡ್ತೇನೆ ಮಕ್ಕಳೇ. ನೀವು ಕೋಲಾರದಲ್ಲಿ ಒಂದು ನಂದಿ ಬೆಟ್ಟದಲ್ಲಿ ಪಂಚಗಂಗಾವಳಿ ಅಂತ ಒಂದು ನದಿ ಹರಿತಾರೆ, ಗೊತ್ತುಂಟಲ್ಲ? ಪಾಲಾರ್, ಪಿನಾಕಿನಿ, ಅವಿನಾಶಿನಿ ಅಲ್ಲ. ಇವತ್ತು ಆ ಕೋಲಾರದ ನಂದಿ ಬೆಟ್ಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ, ಅಕ್ರಮವಾಗಿ ಗ್ರಾನೈಟ್ ಶಿಲೆಗಳು ಬೆಟ್ಟಗಳನ್ನೇ ನಾಶ ಮಾಡಿದ್ರು. ನಮ್ಮಲ್ಲಿ ಟ್ರ್ಯಾಕ್ಟರ್ನ ಹಾಕಿ ಬೆಟ್ಟವನ್ನು ತೂತು ಮಾಡಿದ್ರೆ ಆ ಕಡೆಯಲ್ಲಿ ಹೇಗೆ ತೂತು ಮಾಡ್ತಾರೆ ಗೊತ್ತುಂಟಾ? ಈ ಬೋರ್ವೆಲ್ ತೆಗಿಲಿಕ್ಕೆ ಬಾವಿ ತೆಗಿತಾರೆ ನೋಡಿ, ಹೊಂಡ ಅಂಥದ್ದು 100 ತೂತು ಮಾಡಿ ಅದರಲ್ಲಿ ಪೆಟ್ಲುಪ್ಪು ಡೀಸೆಲ್ ಅನ್ನು ತುಂಬಿಸಿ ಬ್ಲಾಸ್ಟ್ ಮಾಡ್ತಾರೆ. ನೋಡ್ತಾ ಒಂದೊಂದು ಬೆಟ್ಟವೇ ಕಣ್ಮರೆ ಆಗ್ಬಿಡುತ್ತೆ.
ಇವರದ್ದು ಯಾರೋ ಒಂದು ಬಂಡವಾಳಶಾಹಿಗಳ ಧನದಾಹಕ್ಕೆ, ರಾಜಕಾರಣಿಗಳ ಒತ್ತಡಕ್ಕೆ, ಬಾಯಿ ಮುಚ್ಚಿಕೊಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇವತ್ತು ನಂದಿ ಬೆಟ್ಟವೇ ನಾಶ ಆಗೋಗಿ ಪಂಚಗಂಗಾವಳಿಯಲ್ಲಿ 4 ನದಿಗಳು ಇವತ್ತು ಕಣ್ಮರೆಯಾಗಿ ಪಾಲಾರ್ ನದಿ ಒಂದೇ ಹರಿತಾ ಇದೆ. ಅಲ್ಲಿ ನೋಡಿ, ಒಂದು ನದಿ ಅಂದ್ರೆ ಆ ನದಿಯಲ್ಲಿರುವಂತಹ ಬರಡು ಜೀವಜಲ, ಅದು ಮಳೆಯ ನೀರನ್ನು ಹಿಂದೆ ಅಂತರ್ಜಲವನ್ನು ವೃದ್ಧಿ ಮಾಡ್ತಾ ಇತ್ತು, ಅಲ್ಲಿ ಜೀವ ಸಂಕುಲವನ್ನು ಸೃಷ್ಟಿ ಮಾಡ್ತಾ ಇತ್ತು. ಅಲ್ಲಿರುವ ಮರಳನ್ನು ನಾಶ ಮಾಡಿದ್ರು, ಅಂತರ್ಜಲವೂ ಕಮ್ಮಿ ಆಯಿತು. ಯಾವಾಗ ರಾಜ್ಯ ಸರ್ಕಾರ ನಿಮಗೆ 90% ಸಬ್ಸಿಡಿಯಲ್ಲಿ ಬೋರ್ವೆಲ್ ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದ್ದು 10, 20, 30 ಎಕರೆ ತಗೊಂಡವರು ಬೋರ್ವೆಲ್ ತಗೊಂಡಿದ್ದಲ್ಲ, 5 ಸೆಂಟ್ 10 ಸೆಂಟ್ ಜಾಗ ಇದ್ದವರು ಕೂಡ ನಮಗೂ ಒಂದು ಬೋರ್ವೆಲ್ ಇಲ್ಲಿ 2,000 ರೂಪಾಯಿ ಕೊಟ್ಟು ಬೋರ್ವೆಲ್ ಆಗ್ತದಲ್ಲ. ಇವತ್ತು 1/3 ಆಫ್ ದಿ ಬೋರ್ವೆಲ್ ಇನ್ ಕರ್ನಾಟಕ ಬರೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲಿ ಮಾಡಿಬಿಟ್ಟು 10 ಅಡಿ 15 ಅಡಿ ಕೆಳಗೆ ತಿರತಕ್ಕಂಥ ಅಂತರ್ಜಲ ಇವತ್ತು 1,500 ಅಡಿ ಹೋಗಿದೆ. ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಇವತ್ತು ಪಶ್ಚಿಮ ಘಟ್ಟದ ನಕಲಿ ಯೋಜನೆ ಯಾವ್ದು ಹೇಳಿ? ಪಶ್ಚಿಮ ಘಟ್ಟದ ನಕಲಿ ಯೋಜನೆ ನಡೀತಾ ಉಂಟು. ಯಾರಿಗೆ ಗೊತ್ತುಂಟದು? ಎತ್ತಿನ ಹೊಳೆ 3,000 ಕೋಟಿಯಲ್ಲಿ ಪ್ರಾರಂಭ ಮಾಡಿದ್ರು, 6,000 ಕೋಟಿ ಬೇಕು ಹೇಳಿದ್ರು, 11,000 ಕೋಟಿ ಆಯ್ತು, 22,000 ಕೋಟಿ ಆಯ್ತು, ಈಗ 32,000 ಕೋಟಿ ಒಳಗೆ ಲೂಟಿ ಆಗ್ತಾ ಇದೆ. ಪಶ್ಚಿಮ ಘಟ್ಟ ಬ್ಲಾಸ್ಟ್ ಆಗ್ತಾ ಇದೆ, ನಾಶ ಆಗ್ತಾ ಇದೆ. ನೀರು ಹೋಗ್ಲಿಕ್ಕೆ ಬಿಡಿ, ಒಂದೊಂದು ಪೈಪ್ ಇದೆ ನಮ್ಮ ಮಕ್ಕಳೇ, ಈ ಇಷ್ಟಿಷ್ಟು ಒಂದೊಂದು ಆನೆ ಅದ್ರಲ್ಲಿ ಹೋಗ್ಬಹುದು. ನೀರು ಕಳಿಸೋದು ಬೇಡ, ಆನೆ ಅದು 600 ಮೀಟರ್ ಹೈಟಿಗೆ ಪಂಪ್ ಮಾಡುವಂತ ಪಂಪ್ ಸೆಟ್ಟೇ ದುನಿಯಾದೊಳಗೆ ಇಲ್ಲ ಅಂತ ಪೈಪನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೊಂದು 50 ವರ್ಷಗಳವರೆಗೆ ಆ ಯೋಜನೆ ನಡೀತಾ ಇರ್ತದೆ. ಯಾಕೆಂದ್ರೆ ಈ ಸರ್ಕಾರ ನಡೆಸುವವರಿಗೆ ಇಂಥ ಯೋಜನೆಗಳು ಒಂಥರ ATM ಇದ್ದಾಗೆ, ಕಾಮಧೇನು ಇದ್ದಂಗೆ. ಯಾವುದೇ ಸರ್ಕಾರ ಇರಲಿ, ಅವರಿಗೆ ಬ್ಲ್ಯಾಕ್ ಮನಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಯೋಜನೆಗಳೇ ಈ ನೀರಾವರಿ ಯೋಜನೆಗಳು. ನಾಳೆ ಪಶ್ಚಿಮ ಘಟ್ಟಗಳು ನಾಶ ಆದ್ರೆ ಇಲ್ಲಿಯೂ ನಾವೀಗ ಬೋರ್ವೆಲ್ ಅನ್ನು ಮನೆಗೆ ತಕ್ಕೊಂಡ್ರೆ ಇಲ್ಲಿ ಕೂಡ ನಾವಿನ್ನು ಅದೇ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತೆ. ರಾಜಸ್ಥಾನದಲ್ಲಿ ಇವತ್ತು ಒಂದು ಮನೆ ಹೊರಗಡೆ ನೀರಿಡ್ತಾರೆ, ಒಂದು ತೋಪಲ್ಲಿ ಮನೆಯ 10 ಸದಸ್ಯರು 5 ಸದಸ್ಯರು ಬಾಯಿ ತೊಳಿಲಿಕ್ಕೆ, ಕೈ ತೊಳಿಲಿಕ್ಕೆ ಅದೇ ತೋಪಿನ ನೀರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ಮಸಾಲೆ ದೋಸೆ ತಿಂದು ಕೈ ತೊಳೆಯ ನೀರನ್ನು ಸ್ನಾನ ಮಾಡ್ತಾರೆ. ನಮಗೆ ನೀರಿನ ಬೆಲೆ ಗೊತ್ತಿಲ್ಲ. ನೀರನ್ನ ಬರೀ ಹೆಚ್ಚಿಟ್ಟು ಅಂತ ಮಾತ್ರ ತಿಳ್ಕೊಂಡಿದ್ದೀವಿ. ನೀರು ಒಂದು ಶಕ್ತಿ, ಅದು ಪವರ್. ವಿದೌಟ್ ವಾಟರ್ ವಿ ಆರ್ ನಥಿಂಗ್. ನಿಮ್ಮ ಬಾಡಿಯಲ್ಲಿ 80% ಇರುವುದೇ ನೀರು. ನಾವು ಹುಟ್ಟುವಾಗ ಗರ್ಭದೊಳಗಿಂದ ನಾವು ಸಾಯುವವರೆಗೆ ನಮಗೆ ಬೇಕಾಗಿರುವಂಥದ್ದು ನೀರು. ಆದ್ರಿಂದ ನೋಡಿ, ಇಷ್ಟೆಲ್ಲ ಪ್ರಕೃತಿ ನೋಡಿ. ಇವತ್ತು 1 ತಿಂಗಳು ನೀವು 2 ತಿಂಗಳು ಕಾರ್ಪೊರೇಷನ್ ನೀರಿನ ಬಿಲ್ ಕಟ್ಟದೇ ಇದ್ರೆ ಮನೆಯಲ್ಲಿ ಬಂದು ಫ್ಯೂಸ್ ಕಿತ್ತಾಗಿ ಹೋಗ್ತಾರೆ, ನೀರಿನಲ್ಲಿ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಹೋಗ್ತಾರೆ. ಕರೆಂಟ್ ಬಿಲ್ 2 ತಿಂಗಳು ಕಟ್ಟದೇ ಇದ್ರೆ ಫ್ಯೂಸ್ ಕಿತ್ತಾಕೊಂಡು ಹೋಗ್ತಾರೆ ಅಲ್ವಾ? ಕೊರೋನಾ ಟೈಮಲ್ಲಿ ನೋಡಿ, ಆಕ್ಸಿಜನ್ ದುಡ್ಡು ಹಿಡ್ಕೊಂಡು ಗರಿ ನೋಟ್ ಹಿಡ್ಕೊಂಡು ನೀವು ಆಚೆ ತಿರುಗಿದ್ರು, 1 ಸಿಲಿಂಡರ್ ಕೊಡ್ರಪ್ಪ ಅಂತ 7-10 ಸಾವಿರ ಖರ್ಚು ಮಾಡಿದ್ರೆ ನಿಮಗೆ ಸಿಲಿಂಡರ್ ಇಲ್ಲ. ಹಾಸ್ಪಿಟಲ್ ನೀವು ಪೇಷಂಟ್ ಹಾಕೊಂಡು ಇವತ್ತು 3 ದಿವಸ ನೀವು ಸಿಲಿಂಡರ್ ದುಡ್ಡು ಕಟ್ಟಲಿಲ್ಲ ಹೇಳಿದ್ರೆ ಆಕ್ಸಿಜನ್ ಮಾಸ್ಕ್ ತೆಗಿತಾರೆ, ಸಾರಿ ಪೇಷಂಟ್ ಇಸ್ ನೋ ಅಂತ ಹೇಳ್ತಾರೆ. ಆದ್ರೆ 1 ದಿವಸಕ್ಕೆ ಮಕ್ಕಳೇ 1 ಲೀಟರ್ ನೀರಿಗೆ 20 ರೂಪಾಯಿ ಇದೆ. ನೀವು 1 ದಿವಸಕ್ಕೆ ಎಷ್ಟು ಲೀಟರ್ ನೀರನ್ನು ಯೂಸ್ ಮಾಡ್ತೀರಾ? ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮನೆ ಕ್ಲೀನ್ ಮಾಡೋಕ್ಕೆ, ಕಾರ್ ವಾಶ್ ಮಾಡೋಕ್ಕೆ ಕನಿಷ್ಠ ಎಷ್ಟು? ಒಬ್ಬರು ಕನಿಷ್ಠ ಒಂದು 200 ಲೀಟರ್ 50 ಲೀಟರ್ ನೀರು ಯೂಸ್ ಮಾಡ್ತೀರಾ? 50 ಲೀಟರ್ ಇಂಟು 100 ರೂಪಾಯಿ ಹಿಡಿದಿ, 20 ರೂಪಾಯಿ ಇಂಟು ನಿಮ್ಮ ಪ್ರಾಯ ಎಷ್ಟು? 16ರಿಂದ 20 ವರ್ಷದ ಪ್ರಾಯದ ಮಕ್ಕಳು ನೀವು. ಒಬ್ಬೊಬ್ಬರು ಕನಿಷ್ಠ ಇವತ್ತು 6ರಿಂದ 7 ಕೋಟಿ ರೂಪಾಯಿ ನೀರನ್ನು ಕನ್ಸ್ಯೂಮ್ ಮಾಡಿದ್ದೀರಾ. ಯಾವತ್ತಾದ್ರೂ ಜಲದೇವರು ಯಾವುದು ಕಾವೇರಿ ಮಾತಿನ ಗಂಗಾ ಮಾತಿನ ನಿಮ್ಮ ಮನೆಗೆ 7 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಎಂದು ಕೊಡಿ ಅಂತ ಕೊಟ್ಟಿದ್ದಾರೆ, ಬಿಲ್ ಕೊಟ್ಟಿದ್ದಾರಾ? ಸೂರ್ಯ ಇಷ್ಟು ನೀವು ಬೆಳಗಿನ ಸಂಜೆವರೆಗೆ ನೀವು ಸನ್ಲೈಟ್ ಯೂಸ್ ಮಾಡ್ತಾ ಇದ್ರಿ, ಸೂರ್ಯದೇವರು ನಿಮ್ಮ ಮನೆಗೆ ಬಿಲ್ ಕಳಿಸ್ಕೊಟ್ಟಿದ್ದಾರಾ? ಎಲ್ಲಾದ್ರೂ ಗಾಳಿ ಆಕ್ಸಿಜನ್ ದೇವರು ನೀವು ಹಾಸ್ಪಿಟಲ್ಗೆ ಹೋದ್ರೆ ಒಂದೊಂದು ಸಿಲಿಂಡರ್ಗೆ ಇಷ್ಟು ಲಕ್ಷ ಖರ್ಚು ಮಾಡ್ತೀಯಪ್ಪ, ನಾನು ಇಷ್ಟು ವರ್ಷ ಬದುಕಿದ್ದಿ, ಒಂದು 17 ಕೋಟಿ ರೂಪಾಯಿ ನೀನು ಆಕ್ಸಿಜನ್ ಬಿಲ್ ಪೆಂಡಿಂಗ್ ಇಟ್ಟಿದೆ ಅಂತ ಯಾವುದಾದ್ರೂ ವಾಯುದೇವರು ಬಿಲ್ ಕಳಿಸಿ ಕೊಟ್ಟಿದ್ದಾರಾ? ಇಲ್ಲ. ಆದ್ರೆ ನೀವು ಮತ್ತೆ ನಾವು ಪರಿಸರಕ್ಕೆ ಏನು ಕೊಡ್ತಾ ಇದ್ದೀವಿ? ನಮ್ಮಲ್ಲಿರುವ ಪ್ಲಾಸ್ಟಿಕ್ ಕೊಟ್ಟೆಯನ್ನು ಅಲ್ಲಿ ಬಿಸಾಕೋದು, ಪಾಲ್ಯೂಷನ್ ಇದ್ರೆ, ಕೆಮಿಕಲ್ ಇದ್ರೆ ಗಾಳಿ ಬಿಡೋದು, ನೀರನ್ನು ಗಲೀಜು ಮಾಡೋದು. ಎಷ್ಟು ಕೃತಜ್ಞರಲ್ಲ ನಾವು, ಹೌದಾ? ಈ ಪರಿಸರಕ್ಕೆ ಎಷ್ಟು ಹಾನಿ ಮಾಡ್ತಾ ಇದ್ದೀವಲ್ಲ, ಎಂತ ಬಂಡವಾಳವನ್ನು ಬದುಕ್ತಾ ಇದ್ದೀವಿ. ಆಡಂಬರಕ್ಕೆ ನಾವು ಆಡಂಬರದ ಒಂದು ಬರೇ ಭಾಷಣ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ಒಂದು ವಿಚಾರ ನೀವು ಬಿಟ್ಕೊಳ್ಳಿ ಮಕ್ಕಳೇ, ಇವತ್ತು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಹೆಸರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಕೋಟಿ ಬೇಕಾದ್ರೆ ಮಾಡಿರ್ಬೋದು, ಎಷ್ಟು KG ಚಿನ್ನ ಬೇಕಾದ್ರೆ ಮಾಡಿಟ್ಟಿರ್ಲಿ. ಆದ್ರೆ ಮುಂದೆ ಅದನ್ನು ಅನುಭವಿಸಕ್ಕೆ ನಿಮ್ಗೆ ಆರೋಗ್ಯನೇ ಸರಿ ಇದ್ದಿದ್ರೆ ನೀವು ಹೆಂಗ್ ಬದುಕ್ತೀರಾ? ನೀವು ದುಡ್ಡದೆಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ ಕೂತ್ಕೊಂಡು ಆಕ್ಸಿಜನ್ ಹಾಕೊಂಡು ಬದುಕೋದಿದ್ರೆ ಈ ದುಡ್ಡು ಚಿನ್ನ ಯಾರಿಗೆ ಬೇಕು? ನಾವು ಚಿಕ್ಕವರಿರುವಾಗ ಕಾಡಲ್ಲಿ ಬಣ್ಣ ಚಿಟ್ಟೆಗಳನ್ನು ನೋಡಿದೀವಿ, ಕಾಮನ್ಬಿಲ್ ನೋಡಿದೀವಿ, ನಕ್ಷತ್ರಗಳನ್ನು ನೋಡಿದೀವಿ, ಎಲ್ಲವನ್ನೂ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ? ಇವತ್ತು ನೀವು ಹಾಲು ಕುಡಿತಾ ಇದ್ದೀರಿ. ಇನ್ನೊಂದು ಸೀಕ್ರೆಟ್ ಗೊತ್ತಾ ಮಕ್ಕಳು, ನಮ್ಮ ಕಾಲದಲ್ಲಿ
ಮಕ್ಕಳು ಹೆಣ್ಮಕ್ಳು ಎಲ್ಲಿ ಯಾರಿರಲಿ ಅವ್ರ ಮೆಚುರಿಟಿ ಬರೋದು 9ನೇ ಕ್ಲಾಸ್ 10ನೇ ಕ್ಲಾಸ್ ಮೇಲೆ ಮೆಚುರಿಟಿ ಬರ್ತಾ ಇದೆ. ಇವತ್ತು 3ನೇ ಕ್ಲಾಸ್ ಮಕ್ಕಳು ಮೆಚುರಿಟಿ ಬರ್ತಾ ಇದ್ದಾರೆ. 3ನೇ ಕ್ಲಾಸ್ ಮಕ್ಕಳು ಬೇಕಾದ್ರೆ ನಿಮ್ಮ ಯಾವುದಾದ್ರೂ ಎಲ್ಲಿ ಸ್ಕೂಲಲ್ಲಿ ಕೇಳಿ, ರೀಸನ್ ಏನು ಹೇಳಿ? ಫುಡ್ ಸಿಸ್ಟಮ್. ಪ್ರತಿಯೊಂದು ನಮ್ಮಲ್ಲಿ ನಾವೂರಲ್ಲಿರುವ ಒಂದು ಚಿಕನ್ ತಿನ್ಬೇಕಿದ್ರೆ ದೀಪಾವಳಿನೋ ಇಲ್ಲ ಆಷಾಢ ಹಬ್ಬನೋ ಒಂದು ತಿಂಗಳಿಗೆ ಒಂದು ಚಿಕನ್ನು. ಈಗ ಹಾಗೆಲ್ಲ ಬಟನ್ ಹೊತ್ತಿದ್ರು ಝೊಮ್ಯಾಟೋದ ಸುಗ್ಗಿನ ತಂದಾಯ್ತು ಚಿಕನ್ ಇಷ್ಟು ಐಟಮ್ ಅಲ್ಲಿ. ಅದು ಒಂದು ತಿಂಗಳೊಳಗೆ 4.5 kg ಬೆಳೆಯುವಂಥ ಕೆಮಿಕಲ್ ಬಾಕ್ಸ್ ಇರಿ, ಅದನ್ನು ತಿನ್ಕೊಂಡು ಬಿಡ್ತೀವಿ ನಾವು. ಇವತ್ತು ಓಕೆ ದನ ಕಾಪುವಂತ ಓಕೆ ನೋಡ್ರಿ, ನಮ್ಮ ಕಂಪನಿ ಓಕೆ ಹಾಕಿ ನಿಮ್ಮ ದನ ಕ್ಷೀರ ಸಾಗರವನ್ನೇ ಹರಿಸ್ತದೆ ಅಂತೇಳಿ ಅದರಲ್ಲಿ ಬರೀ ಯೂರಿಯಾ ಅದು. ಅದನ್ನ ಅಂತ ಹಾಲು ಅಂತ ಚಿಕ್ಕದಲ್ಲಿ ತಿಳ್ಕೊಂಡು ನಾವು ನೀವು ಎಷ್ಟು ಟೈಮ್ ಬದುಕಬಹುದು. ಇನ್ನೇನಿಲ್ಲ, ನಮ್ಮಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಇರೋದೇ ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ. ನಾವು ದುಡ್ದದ್ದೆಲ್ಲ ಅದಕ್ಕೆ ಹಾಕೊಂಡು ಅಷ್ಟೇ. ಇಂಥ ಬದುಕನ್ನು ನಾವು ಬದುಕಬೇಕಾ? ಹಾಗಾದ್ರೆ ಸಾಮಾನ್ಯ ಮಕ್ಕಳಾಗಿ ಸಾಮಾನ್ಯ ಜನಾಗಿ ನಾವು ಏನ್ ಮಾಡ್ಬೋದು ಅನ್ನೋ ಪ್ರಶ್ನೆ ನಿಮ್ಗೆಲ್ಲ ಮೂಡಿರುತ್ತೆ ಅಲ್ವಾ? ಮೂಡಿರುತ್ತಲ್ವಾ? ಏನ್ ಮಾಡ್ಬೋದು ಅಂತೇಳಿ ಇವತ್ತಿಂದ ಪ್ರತಿಜ್ಞೆ ಮಾಡಿ. ನೀವೆಲ್ಲ ಎಲ್ಲರೂ ಪ್ರತಿಜ್ಞೆ ಮಾಡಿ. ಎದ್ದು ನಿಂತ್ಕೊಳ್ಳಿ, ಎಲ್ಲ ಎದ್ದು ನಿಂತ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಜೀಸಸ್ ಇರ್ಬೋದು, ಅಲ್ಲ ಇರ್ಬೋದು, ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ಯಾರೇ ಇರಲಿ, ನಿಮ್ಮ ಇಷ್ಟ ದೇವರ ಮನಸ್ಸಲ್ಲಿ ಇರಿಸ್ಕೊಳ್ಳಿ. ನಿಮ್ಮ ಕೈಯನ್ನು ಮುಂದಿಡಿ. ಎಸ್. ಇಂದಿನಿಂದ ನಾನು ಯಾವುದೇ ಕಸಗಳನ್ನು ರಸ್ತೆಗಾಗಲಿ ನದಿ ಮೂಲಕ್ಕಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಎಸೆಯುವುದಿಲ್ಲ. ನನ್ನ ಕುಟುಂಬ ನನ್ನ ರೀತಿಯ ಪ್ರಶ್ನೆ ಮಾಡುತ್ತೇನೆ. ವನ್ಯಜೀವಿಗಳ ಬೇಟೆಯನ್ನು ನಿಲ್ಲಿಸುತ್ತೇನೆ. ನದಿಗಳ ರಕ್ಷಣೆ ಮಾಡುತ್ತೇನೆ. ನಾನು ತಿಂದ ಹಣ್ಣಿನ ಬೀಜವನ್ನ ವರ್ಷಕ್ಕೆ ಕನಿಷ್ಠ 2 ಗಿಡ ಮಾಡಿ ನನ್ನ ಹುಟ್ಟುಹಬ್ಬದ ದಿನ ನಡ್ತೇನೆ. ಎಲ್ಲ ನಿಮ್ಮ ಭಗವಂತನಿಗೆ ಒಮ್ಮೆ ಕೈ ಮುಗಿದು ಕೂತ್ಕೊಳ್ಳಿ. ನೋಡಿ, ಇವತ್ತು ಈ ಸಂಕಲ್ಪವನ್ನು ನೀವು ಜಾರಿಗೆ ಮಾಡಿದ್ದೆ ಹೌದಾಗಿದ್ರೆ ಇಲ್ಲಿ ಬಂದಂತ 2,000 ಮಕ್ಕಳು ಪ್ರತಿ ವರ್ಷ 2 ಗಿಡ ನೋಡಿ ಭೂಮಿಗೆ ಕೊಟ್ರೆ 4,000 ಗಿಡ ಈ ಭೂಮಿಯಲ್ಲಿ ಸೃಷ್ಟಿಯಾಗುತ್ತೆ. ನಾನು ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದದಕ್ಕೆ ನನ್ನ ಒಂದು ಶ್ರಮ ಕೂಡ ಸಾರ್ಥಕ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಏನಾದರೂ ನಿಮ್ಮಲ್ಲಿ ಸಂದೇಹಗಳು ಪ್ರಶ್ನೆಗಳಿದ್ರೆ ಒಂದು 5-10 ನಿಮಿಷಗಳನ್ನು ಮಾಡ್ಬೋದು. ಮತ್ತೆ ಮುಂದೆ ರಾಮದಾಸ್ ಅವರು ಕ್ಲಾಸ್ ತಗೊಳ್ತಾರೆ. ಅಲ್ಲಿಗೆ ಮೈಕ ಕೊಡಿ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಎದ್ದಿಟ್ಕೊಂಡು ಕೇಳಿ ಅಥವಾ ಮುಂದೆ ಬಂದು ಕೇಳಿ. ಸರಿ, ಓಕೆ. ಅವ್ರದ್ದು ಆದ್ಮೇಲೆ ಮತ್ತೆ ಒಟ್ಟಿಗೆ ಪ್ರಶ್ನೆಗಳನ್ನು ಕೇಳಿ. ಎತ್ತಿನ ಹೊಳೆ ಯೋಜನೆಯಿಂದ ನಿಜಕ್ಕೂ ಜನರಿಗೆ ಆಗುವಂಥ ಲಾಭ ಹೆಚ್ಚು ಅಥವಾ ನಷ್ಟದ ಖರ್ಚು ಹೆಚ್ಚು ಅನ್ನುವಂಥದ್ದು, ಇಂಥ ಯೋಜನೆಗಳು ನಮಗೆ ಬೇಕಾ ಅನ್ನುವಂಥದ್ದು. ಇನ್ನೊಂದು, ಒಂದು ಕಡೆ ತಮಿಳುನಾಡು ಸರ್ಕಾರ ಇವತ್ತು ಮೇಕೆದಾಟು ಅನ್ನುವಂಥದ್ದನ್ನು ನಮ್ಮದು ಅಂತ ಹೇಳ್ತಾ ಇದೆ. ಆದರೆ ನಾನು ನಿನ್ನೆನೋ ಮೊನ್ನೆ ಇತ್ತೀಚಿನ ಒಂದು ಪೇಪರ್ನಲ್ಲಿ ನೋಡಿದ ವರದಿ ಪ್ರಕಾರ ನಮ್ಮ ಸಚಿವರುಗಳು ಈ ಯೋಜನೆಯನ್ನು ನಾವು ಮಾಡಿಯೇ ಶತಸಿದ್ಧ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇದರಿಂದ ಆಗುವಂಥ ಲಾಭ ಅಥವಾ ನಷ್ಟ ಏನು ಅಂತ ತಿಳಿಸಬೇಕು. ಮತ್ತು ಇನ್ನೊಂದು, ನಮ್ಮ ವಾರಾಹಿ ನದಿ ಕುಡಿಯುವ ಯೋಜನೆ ಅನ್ನುವಂಥದ್ದು ಈಗಾಗಲೇ ಅನೇಕ ವರ್ಷಗಳಿಂದ ದೀರ್ಘವಾದ ಸಮಯವನ್ನು ತೆಗೆದುಕೊಳ್ತಾ ಇದೆ. ಹಾಗಾದರೆ ನಾವು ಈ ವಾರಾಹಿ ನದಿಯ ನೀರನ್ನು ಕುಡಿಯಲಿಕ್ಕೆ ಇನ್ನೆಷ್ಟು ದಿನ ಕಾಯಬೇಕು ಅನ್ನುವಂಥದ್ದು ನನ್ನ ನೇರ ಪ್ರಶ್ನೆ. ಈ ಪ್ರಶ್ನೆ ನಾನು ಉತ್ತರ ಕೊಡ್ತೇನೆ. ಯಾಕಂದರೆ ಈ ಎತ್ತಿನ ಹೊಳೆಯ ಯೋಜನೆಯ ವಿರುದ್ಧ 20 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಿಕೊಂಡು ಆ ಭಾಗದಲ್ಲೆಲ್ಲ ತಿರುಗಾಟ ಮಾಡಿಕೊಂಡು ಒಂದಿಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ದೀನಿ. ನಿಮಗೆ TV ರಾಮಚಂದ್ರ ಅಂತ ಒಬ್ಬ ನೀರಾವರಿ ತಜ್ಞರ ಹೆಸರು ಕೇಳಿದ್ದೀರಾ? TV ರಾಮಚಂದ್ರ ಅಂತೇಳಿ ನೋಡಿ, ಅವರು ಮಹಾನ್ ಮೇಧಾವಿ. ಅವರೊಂದು ರಿಪೋರ್ಟ್ ಕೊಡ್ತಾರೆ. ಈ ಪರಮಶಿವಯ್ಯರ್ ಅಂತವರು ಮಾಡಿದಂಥ ಗಾರ್ಲನ್ ಕೆನಲ್ ಮಾಲಾ ಕಾಲುವೆ ಅಂತೇಳಿ ಹೇಳಿ ಫಸ್ಟ್ ಅವ್ರು ಮಾಡಿರೋದು ಪಶ್ಚಿಮ ಘಟ್ಟದ ಎಲ್ಲ ಸಾಧಾರಣ ಒಂದು ಉಡುಪಿ ಮಂಗಳೂರಿನ ಇಡೀ ಡಿಸ್ಟಿಕ್ಕಿಗೆ ಮೇಲೆ ತಲೆಯಲ್ಲಿ ಒಂದು ತಲೆ ಹೊಡೆದು ಪಶ್ಚಿಮ ಘಟ್ಟದ ಒಂದು ಕಾಲುವೆ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು 150 TMC ನೀರನ್ನು ತಗೊಂಡು ಹೋಗೋದಂತ ಇವ್ರ ಪ್ಲ್ಯಾನ್. 1 TMC ಅಂದರೆ ಎಷ್ಟು ಗೊತ್ತುಂಟ ಮಕ್ಕಳೇ? ನೀರು
1 TMC ನೀರಿನ ಪ್ರಮಾಣ ಗೊತ್ತುಂಟ ನಿಮಗೆ? 1 ಕೊಡಪಾನವ, 100 ಕೊಡಪಾನ, 1000 ಕೊಡಪಾನ? ನೋಡಿ, 1000 ಅಡಿ ಉದ್ದ, 1000 ಅಡಿ ಅಗಲ, 1000 ಅಡಿ ಎತ್ತರ ಕೊಟ್ಟು 1 TMC. ಅಂಥದ್ದು 150 TMC ನೀರು ತಗೊಂಡು ಹೋಗೋದಂತ ಇವರ ಪ್ಲಾನ್. ನಿಯರ್ಲಿ ನಿಮ್ಮ ಈ ಆಳ್ವಾಸ್ ಕ್ಯಾಂಪಸ್ ಕೂಡ ಒಂದು 4 ಕ್ಯಾಂಪಸ್ ಹಾಕಬೇಕು ಅಂತ ಹಾಕಿದ್ರೆ 1 TMC ಅಷ್ಟು ಹೈಟ್ಗೆ ಇಟ್ಟರೆ. ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ಅದರಲ್ಲಿ ಸಮುದ್ರಕ್ಕೆ ಎಷ್ಟು ಬೇಕು, ಬಯೋಡೈವರ್ಸಿಟಿಗೆ ಎಷ್ಟು ಬೇಕು, ಇದು ಯಾವುದೂ ಕ್ಯಾಲ್ಕುಲೇಷನ್ ಇಲ್ಲ. ಅವ್ರು ಏನೋ ಮಾಡಿದ್ರು. ಅದು ಮತ್ತೆ ಅದು ಕಾರ್ಯಸಿಂಧು ಅಲ್ಲ ಅಂತ ಗೊತ್ತಾದ್ಮೇಲೆ ಈ ಎತ್ತಿನ ಹೊಳೆ ಯೋಜನೆ ಅಂತ ಮಾಡಿದ್ರು. ಎತ್ತಿನ ಹೊಳೆ, ಹಂಗರ ಹೊಳೆ, ಕೇರಿ ಹೊಳೆ ಇವನ್ನೆಲ್ಲ ಸೇರ್ಕೊಂಡ್ಬಿಟ್ಟು ಈ ಒಂದು ಯೋಜನೆ ಮಾಡಿದ್ರು. ಈ ಯೋಜನೆಯಲ್ಲಿ TV ರಾಮಚಂದ್ರನ್ ಸ್ಪಷ್ಟವಾಗಿ ಹೇಳ್ತಾರೆ, 24 TMC ಬಿಡಿ, ಇದರಲ್ಲಿ 1 TMC ಕೂಡ ನೀರು ಹೋಗೋದಿಲ್ಲ. ಹೋದ್ರೆ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ 0.4 TMC ಅಂತ. ಯಾಕಂದ್ರೆ ಅಲ್ಲಿ ಬೀಳ್ತಕ್ಕಂಥ ಒಟ್ಟು TMC ನೀರಿನೊಳಗೆ ಒಟ್ಟು 40-45 TMC ನೀರೊಳಗೆ ಪ್ರಾಕೃತಿಕವಾಗಿ ಹರಿಲಿಕ್ಕೆ, ಗದ್ದೆಗೆ, ತೋಡಿಗೆ, ಸಮುದ್ರ ಸೇರಲಿಕ್ಕೆ ಎಲ್ಲ ಹೋಗ್ಬಿಟ್ಟು ಇವರು ಏನಲ್ಲಿ 3-4 ಕ್ಯಾನಲ್ ಹಾಕೊಂಡಿದ್ದಾರೆ. ಇವರೊಂದು ರಿಸರ್ವರ್ ಹಾಕಿದ್ದಾರೆ. ಇಷ್ಟು ದೊಡ್ಡದು, ಈ ಹಾಲ್ ಅಷ್ಟು ದೊಡ್ಡದೊಂದು ಹೊಂಡ ಕೆರೆ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದು ಪಂಪ್ ಸೆಟ್ ತೋರಿಸ್ತಾ ಇದ್ದಾರೆ. ಅದು ಕೂಡ ಅದರಲ್ಲಿ ಸ್ಟೋರೇಜ್ ಆಗುವಂಥದ್ದು 0.1 TMC ಅಲ್ಲ. ಇವರು ಇಂಜಿನಿಯರ್ ಹಾಕಿರೋಂಥ ಸ್ಕೆಚ್ ನನ್ನ ಹತ್ರ ಇದೆ. ಇವರು ಮಳೆ ಬಂದ ತಕ್ಷಣ ಏನು ನೀರು ಬೀಳುತ್ತಲ್ಲ, ಆವಾಗ ಓಡೋಗಿ ನಾವು ಪಂಪ್ ಶೆಡ್ ಹಾಕ್ತೀವಲ್ಲ, ಮೇಲೆ ಟ್ಯಾಂಕಲ್ಲಿ ನೀರು ಖಾಲಿ ಆದಾಗ ಬಟನ್ ಒತ್ತೀವಲ್ಲ, ಹಂಗೆ ಹೋಗಿ ಬಟನ್ ಒತ್ತದಂತೆ, ಅದನ್ನ ನೀರು ಪಂಪ್ ಆಗೋದಂತೆ. ಈ ಕಥೆನ ನಮ್ಮ ಕಿವಿಯಲ್ಲಿ ಇಟ್ಟು ದಾಸವಾಳ ಹೋಗಿ ಇಡಿಸ್ತಾ ಇದ್ದಾರೆ. TV ರಾಮಚಂದ್ರ ಹೇಳಿದವ್ರ ಪ್ರಕಾರನೇ ಇದರಲ್ಲಿ 0.4 TMC ನೀರು ಮ್ಯಾಕ್ಸಿಮಮ್ ಸಿಕ್ಕಿದ್ರೆ ಸಿಗ್ಬೋದು, ಬಿಟ್ರೆ 24 TMC ನೀರು ಹೋಗಲ್ಲ. ನೀರಂತೂ ಹೋಗಲ್ಲ, ಹಣ ಅಂತೂ ಹೋಗುತ್ತೆ. ಇದು ಎತ್ತಿನ ಹೊಳೆ ಅಲ್ಲ, ಇದು ಹಣದ ಹೊಳೆ ಯೋಜನೆ ಅನ್ನುವಂಥದ್ದು ಖಂಡಿತವಾದಂಥ ಯೋಜನೆ. ಇದೇ ಪ್ರಶ್ನೆಯನ್ನು ಮಂಗಳೂರು ಜಿಲ್ಲಾ ಪಂಚಾಯತ್ ಒಳಗೆ ಎತ್ತಿನ ಹೊಳೆ ಯೋಜನೆ ಅದು ಇಂಜಿನಿಯರ್ ಇದ್ದಾರೆ, ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಲಿಮಿಟೆಡ್ ಅಂತ ಆಗಿದೆ ಈಗ. ಆ ಒಂದು ಮಹಾಭಾವನ ಹೆಸರು ಹಾಳು ಮಾಡಲಿಕ್ಕೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ ಮಕ್ಕಳೇ. ಕರ್ನಾಟಕ ರಾಜ್ಯದೊಳಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಈ ತನಕ ಮಾಡಿದ 175 ಯೋಜನೆ, 2.25 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ ಯೋಜನೆಗಳೊಳಗೆ ಇವರ ಸಕ್ಸಸ್ಫುಲ್ ಯೋಜನೆ ಎಷ್ಟು ಗೊತ್ತುಂಟ? ಇಷ್ಟರೊಳಗೆ ಎಷ್ಟು ಯೋಜನೆ? 175 ಯೋಜನೆ ಒಳಗೆ ಎಷ್ಟು ಸಕ್ಸಸ್ಫುಲ್ ಯೋಜನೆ ಇರ್ಬೋದು ಹೇಳಿ? ಒಂದು 50% ಆದ್ರೂ ಸಕ್ಸಸ್ ಆಗಿರ್ಬೋದಾ? ಬಿಗ್ ಝೀರೋ. ಒಂದೇ ಒಂದು ಯೋಜನೆ ಸಕ್ಸಸ್ ಇಲ್ಲ ಮಕ್ಕಳೇ, ಇನ್ಕ್ಲೂಡಿಂಗ್ ವಾರಾಯಿ ಯೋಜನೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಕೊಡಬೇಕಾದಂಥ ನೀರನ್ನು ಮಾಡ್ತೇವೆ ಅಂತೇಳಿ ಹೇಳಿ 9 ಕೋಟಿಯಲ್ಲಿ ಪ್ರಾರಂಭವಾದಂಥ ವಾರಾಯಿ ಯೋಜನೆ ಇವತ್ತು 900 ಕೋಟಿಯಾಗಿ 1500 ಕೋಟಿ ಆಯಿತು. ವಾರಾಯಿ ಸಕ್ಕರೆ ಕಾರ್ಖಾನೆ ಇವತ್ತು ಗುಜಿ ಅವರಿಗೆ ಕೊಟ್ಟರೆ ಅದನ್ನು 5 ಲಕ್ಷ ರೂಪಾಯಿಗೆ ತಗೊಂಡು ಹೋಗ್ಲಿಕ್ಕಿಲ್ಲ. ತುಂಗಾ ಮೇಲ್ದಂಡೆ ಕ್ಯಾನಲ್ ಮಾಡಿದ್ರು, ಉದ್ಘಾಟನೆ ಆಗ್ಲಿಕ್ಕೆ 3 ತಿಂಗಳು ವಾರ ಆಗಲೇ ಕ್ಯಾನಲ್ ಮಾಡ್ಕೊಂಡು ಹೋಗ್ತಾ ಇದೆ. ಕ್ಯಾನಲ್ಗೆ ಹಾಕಿದ ತಡೆಗಂಟೆಯೊಳಗೆ ಕಬ್ಬಿಣವೇ ಇಲ್ಲ, ಬರೀ 2 mm ಸಿಮೆಂಟ್ ಹಾಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಈಗ ಇದೆ ಈ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಅನ್ನುವಂಥ ಹೆಸರು ಇಟ್ಕೊಂಡ್ರೆ ಇವರ ಮರ್ಯಾದೆಯಲ್ಲಿ ಹರಾಜಾಗುತ್ತೆ ಅಂತೇಳಿ ಹೇಳಿ ಅದನ್ನು ವಿಶ್ವೇಶ್ವರಯ್ಯರವರ ಹೆಸರು ಹಾಕೊಂಡು ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಲಿಮಿಟೆಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ವೈನ್ ಅದೇ ಹಾತು, ಬಾಟ್ಲಿ ಮಾತ್ರ ಹೊಸ್ತು. ಇದರಿಂದ ನೀರಂತೂ ಹೋಗುದಿಲ್ಲ ಸರ್. ಥ್ಯಾಂಕ್ ಯು. ಹಲೋ ಸರ್. ಮುಂದೆ ಈ ವೇದಿಕೆಯಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. Today, end of the day, we need great mentors. And we have great teachers around us. People who have studied not in colleges, but in life. Today, Mr. Shashidhar Vijay, I know how much hardships he is taking. Today he must have given a spirited talk. I told, ನೀವು ಮಾತಾಡುವಾಗ ನಾನು ಇರುವುದಿಲ್ಲ ಸರ್, ನನಗೆ ಗೊತ್ತು ನೀವು ಹೇಗಾದರೂ ಜೋಶ್ ತುಂಬಿಸ್ತೀರಂತ ಮಕ್ಕಳಲ್ಲಿ. His financial conditions are not great conditions. He is also into some form of business. But majority of the time he is fighting citizens' battle. I don't know how many examples of his life is given. And he is a real activist who has worked for Bangalore, Dakshin Kannada, Udupi and different districts. I am sure through his words you must have listened and enjoyed it. I thank you for coming to this program and always supporting Alvas Foundation as well as so many people you have encouraged. I thank you, sir.